ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತ್ಯುಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರ್ವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ಹರಿವಂಶದಲ್ಲಿ ಬರುವ ಧನ್ಯಾಶ್ಚರ್ಯ ಉಪಾಖ್ಯಾನವನ್ನು ಅನುಸಂಧಾನ ಮಾಡ್ತಾ ಇದ್ವಿ. ನಾರದರು ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತ ಹೇಳಿದಾಗ ಕೃಷ್ಣ ಹೇಳಿದ, ದಕ್ಷಿಣಾಭಿಸ್ತಾಕಂ ಅಹಂ ಧನ್ಯ ಆಶ್ಚರ್ಯ ಅಂತ ಹೇಳಿದ. ನಾರದರು ಕೃಷ್ಣನನ್ನ ಆಗ ದಕ್ಷಿಣಾಭಿಸ್ತಾಕಂ ತ್ವಂ ಧನ್ಯ ಆಶ್ಚರ್ಯ ಅಂತ ತಿಳಿಸಿದ್ರಂತೆ. ಅಲ್ಲಿ ಬಂದಂಥ ರಾಜರೆಲ್ಲ ಏನು ಹೇಳಿದರು ನಾರದರು, ಕೃಷ್ಣ ಏನು ತಿದ್ದುಪಡಿ ಮಾಡಿದ ಅಂತ ತಿಳಿದಿದ್ದಾಗ ಅದರ ವಿವರಣೆ ಕೇಳಿದರು. ನಾರದರೇ ಆ ವಿವರಣೆಯನ್ನು ಕೊಡ್ತಾ ಬಂದರು ಅಂತ ಕಥೆ. ಮೊದಲು ನಾರದರು ಹೋದದ್ದು ದೊಡ್ಡ ಗಂಗಾ ನದಿ ತೀರದಲ್ಲಿದ್ದಂಥ ಒಂದು ಆಮೆಯನ್ನು ಕಂಡರು. ಅಲ್ಲಿ ಆಮೆಯನ್ನು ಹೋಗಿ ಹೊಗಳುತ್ತಾರೆ, ನೀನು ಧನ್ಯ ಆಶ್ಚರ್ಯ ಅಂತ. ಮೇಲ್ನೋಟಕ್ಕೆ ಇದು ಆಮೆ ಜೊತೆಗೆ ನಾರದರು ಮಾತನಾಡಿದರು ಅಂತ ಅನಿಸ್ತದೆ. ಆದರೆ ಮಹಾಭಾರತ, ಹರಿವಂಶ ಇವೆಲ್ಲ ಆಧ್ಯಾತ್ಮಿಕ ಗ್ರಂಥಗಳು. ನಾವು ಮಾಡಬೇಕಾದ ಸಾಧನೆಗೆ ಬೇಕಾದ ಅರಿವು ಮೂಡಿಸ್ಲಿಕ್ಕಿರುವ ಗ್ರಂಥ, ಭಗವಂತನ ಸರ್ವೋತ್ತಮತೆಯನ್ನು ಸಾರಲಿಕ್ಕಿರುವ ಗ್ರಂಥ. ನಾರಾಯಣ ಶ್ರೀಕೃಷ್ಣ ಸರ್ವೋತ್ತಮ ಅಂತ ತಿಳಿಬೇಕು. ಎಲ್ಲ ದೇವತೆಗಳಿಗಿಂತಲೂ ಉತ್ತಮ, ಎಲ್ಲರ ಅಂತರ್ಯಾಮಿ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವವ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಆತನೇ ಕರ್ತ. ಈ ತಿಳುವಳಿಕೆ ನಮಗೆ ಮುಕ್ತಿಗೆ ಸಾಧನ ಅಂತ ಆಗ್ತದೆ. ಬರೀ ನಾಟಕ ಮಾಡಿದರೆ ಆಗಲ್ಲ, ನಾವೇನು ನಾಟಕ ಮಾಡಿದರೂ ಆಗಲ್ಲ. ಈ ತಿಳುವಳಿಕೆನೇ ಸಾಧನೆ ಅಂತ ಹೇಳಿದ್ದಾರೆ ಭಗವತ್ಪಾದ. ಪೂಜೆ ಆಗಲಿ, ಆಚಾರ ವಿಚಾರ, ಕ್ಷೇತ್ರ ತೀರ್ಥಗಳು ಎಲ್ಲವೂ ಕೂಡ ಭಗವಂತನ ಸರ್ವೋತ್ತಮತೆಯ ತಿಳುವಳಿಕೆ ಮಾಡಿಕೊಳ್ಳಿಕ್ಕೆ ಅಂಗಗಳೇ ಹೊರತು ಅವೇ ಪ್ರಧಾನ ಸಾಧನಗಳಲ್ಲ ಅಂತಾರೆ. ಹಾಗಾಗಿ ವಿಷ್ಣು ಸರ್ವೋತ್ತಮತೆಯನ್ನು ಯುಕ್ತಿಯುಕ್ತವಾಗಿ ಬ್ರಹ್ಮಸೂತ್ರ, ಮಹಾಭಾರತ, ಪುರಾಣ, ವೇದ ಅವುಗಳಿಂದ ನಾವು ಚೆನ್ನಾಗಿ ಅಧ್ಯಯನ ಮಾಡೇ ತಿಳಿಬೇಕು ಅಂತಾರೆ ಭಗವತ್ಪಾದ. ನಾವು ಅಧ್ಯಯನ ಮಾಡದೇನೆ ಅದರ ತಿಳುವಳಿಕೆ ಬರಲಾರದು. ಇಂಥ ಕಥೆಗಳನ್ನು ಒಂದರ್ಥದಲ್ಲಿ ಮೇಲ್ನೋಟಕ್ಕೆ ಒಗಟಿನಂತಿರ್ತದೆ. ಬಿಡಿಸ್ತಾ ಹೋದ ಹಾಗೆ ಶ್ರೀಕೃಷ್ಣ ಎಂಥ ಸರ್ವೋತ್ತಮ, ಎಷ್ಟು ದೊಡ್ಡ ವ್ಯಕ್ತಿ ಅಂತ ಅರ್ಥ ಆಗ್ತದೆ.
ಈ ಹರಿವಂಶದ ಉಪಾಖ್ಯಾನವನ್ನು ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಈ ಕಥೆಯ ಅಧ್ಯಾತ್ಮದ ವಿವರಣೆಯನ್ನು ಮಾಡ್ತಾರೆ. ಇದು ಹೇಗೆ ಅಧ್ಯಾತ್ಮನಿಷ್ಠ ಆಗಿದೆ ಅಂತ. ಆ ನಾರದರು ಬಂದದ್ದು ಆಮೆ ಬಳಿಗೆ. ಆಮೆ ಅಂದರೆ ಮೇಲ್ನೋಟಕ್ಕೆ ನಮಗನಿಸಿದ್ದು ತಾಂಬೇಲು ಅಂತ. ದೇವಲೋಕದಲ್ಲಿ ಒಬ್ಬ ದೇವತೆ ಇದ್ದಾನೆ, ಅವನಿಗೆ ಪುಷ್ಕರ ಅಂತ ಹೆಸರು. ಅವನು ಕರ್ಮಾಭಿಮಾನಿ ದೇವತೆ. ನಾವು ಮಾಡುವಂಥ ಪ್ರತಿ ಕರ್ಮಗಳು ಅವನಿಂದ ಪ್ರಯೋಜ್ಯವಾಗಿ ನಡೀತದೆ. ಸಣ್ಣ ಸಣ್ಣ ಕರ್ಮಗಳನ್ನು ಮಾಡ್ತೇವೆ ಅಂದರೂ ಪುಷ್ಕರನೇ ಬೇಕಂತೆ. ಪುಷ್ಕರ ಇಲ್ಲ, ಪ್ರೇರಣೆ ಮಾಡಲಿಲ್ಲ ಅಂದರೆ ನಾವ್ಯಾರೂ ಕರ್ಮ ಮಾಡಲಿಕ್ಕಿಲ್ಲ. ಹಾಗಾಗಿ ಕರ್ಮಾಭಿಮಾನಿಯಾದ ಪುಷ್ಕರನಿಂದ ಪ್ರೇರಿತರಾಗಿ ನಾವೆಲ್ಲ ಕರ್ಮದಲ್ಲಿ ತೊಡಗಬೇಕು. ಕರ್ಮದ ಅಭಿಮಾನಿ ಆತನೇ. ನಾರದರು ಇಷ್ಟೆಲ್ಲ ಅನಂತ ಜೀವರಾಶಿಗಳ ಕಡೆ ಕರ್ಮ ಮಾಡಿಸುವಂತಹ ಪುಷ್ಕರನನ್ನು ಕಂಡು ನೀನು ಸರ್ವೋತ್ತಮ ಅಂತ ಹೊಗಳಿದ್ರಂತೆ. ಯಾಕಂದರೆ ಎಷ್ಟು ಜನರ ಕಡೆಯಿಂದ ಕರ್ಮ ಮಾಡಿಸ್ತಾನೆ, ಎಂತೆಂಥ ಕರ್ಮಗಳ ಅಭಿಮಾನಿಯಾಗಿದ್ದಾನೆ ಇವನು ಅಂತ. ಆ ಉದ್ದೇಶದಿಂದ ಅವನನ್ನು ಸರ್ವೋತ್ತಮ, ಧನ್ಯ, ಆಶ್ಚರ್ಯ ಅಂತ ಸ್ತೋತ್ರ ಮಾಡಿದರು. ಕೂಡಲೇ ಆತ ಹೇಳ್ದ, ನನ್ನಂಥ ಕರ್ಮಾಭಿಮಾನಿಯನ್ನು ಸರ್ವೋತ್ತಮ ಅಂತ ಹೊಗಳುತ್ತಿದ್ದೀರಲ್ಲ ನಾರದರೆ, ನಾನು ಕರ್ಮಾಭಿಮಾನಿ ಆದದ್ದು ನಿಜ, ನನಗಿಂತ ಹಿರಿಯರಿದ್ದಾರಲ್ಲ ಅವರನ್ನು ಹೊಗಳಬೇಕು ಅಂತ ತಿಳಿಸಿದ್ನಂತ. ನಾರದರಿಗೆ ಗೊತ್ತು ಅವನಿಗಿಂತ ಹಿರಿಯರು ಯಾರು ಅಂತ. ಆದರೂ ಲೋಕಕ್ಕೆಲ್ಲ ತಿಳಿಸಲಿ ಅಂತ ಇಂಥ ಒಂದು ಆಖ್ಯಾನವನ್ನು ಮಾಡ್ತಾರೆ. ಯಾರು ನಿನಗಿಂತ ಹಿರಿಯರು? ಕರ್ಮ ನಡಿಬೇಕಾದ್ರೆ ನೀರು ಬೇಕೇ ಬೇಕು, ನೀರೇ ಇಲ್ಲದೆ ಕರ್ಮ ಮಾಡಲಿಕ್ಕೆ ಆಗಲ್ಲ ಅಂತಿದೆ. ನೀರಿನಲ್ಲಿ ಎರಡು ಥರ ಇದ್ದಾವೆ. ಹರಿಯುವ ನೀರು ಬೇರೆ, ಅಲ್ಲೇ ಇರುವಂತಹ ಜಲಾಶಯ, ಕೆರೆ, ಸರೋವರ, ಬಾವಿ ಅವುಗಳ ನೀರು ಬೇರೆ. ಆಕಾಶದಲ್ಲಿ ಮೋಡದಿಂದ ಮಳೆಯ ರೂಪದಲ್ಲಿ ಕೆಳಗೆ ಬೀಳುವಂಥ ನೀರು, ಇವುಗಳಿಗೆಲ್ಲ ಪ್ರತ್ಯೇಕ ದೇವತೆಗಳಿದ್ದಾರಂತೆ. ಅವುಗಳ ಅರಿವು ಮಾಡಿಕೊಳ್ಳೇಬೇಕು, ಇಲ್ದಿದ್ರೆ ನಾಟಕ ಮಾಡಿದಾಗ ಅರ್ಥ, ಸಾಧನೆ ಮಾಡುವಾಗ. ಹರಿಯುವ ನೀರುಗಳೆಲ್ಲ ನದಿ ಅಂತ ನಾವು ನೋಡ್ತೇವೆ, ಅಲ್ಲಲ್ಲಿ ಹರಿತಾವೆ. ಎಷ್ಟೆಷ್ಟು ನದಿಗಳಿದ್ದಾವೆ ಭಾರತ ದೇಶದಲ್ಲಿ. ತುಂಗಭದ್ರಾ, ಕಾವೇರಿ, ಕಪಿಲ, ತಾಮ್ರಪರ್ಣಿ, ಕೃಷ್ಣ, ಯಮುನಾ, ಗಂಗಾ, ಆ ದೇವತೆಗಳು ಬೇರೆ ಬೇರೆ ಇದ್ದಾರೆ. ದೇವತಾ ಸ್ತ್ರೀಯರು ಅವೆಲ್ಲ ಹರಿತಾವೆ. ಸ್ರೋತಸಾಮಸ್ಮಿ ಜಾಹ್ನವಿ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸಿದ ಸಾಧಕರಿಗೆ, ಹರಿಯುವ ನದಿಗಳಲ್ಲಿ ನಾನು ನನ್ನ ವಿಭೂತಿ ರೂಪವನ್ನು ಜಾಹ್ನವಿ ಅಂತಂತಾನೆ, ಗಂಗೆಯಲ್ಲಿ ಇಟ್ಟಿದ್ದೇನೆ. ಹಾಗಾಗಿ ನಾರದರಿಗೆ ಪುಷ್ಕರ ಹೇಳಿದ. ಪುಷ್ಕರ ಅಂದರೆ ಕರ್ಮಾಭಿಮಾನಿ, ಅವನೇ ತಾಂಬೇಲು. ಪುಷ್ಕರ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಆಮೆಯನ್ನೂ ಹೇಳ್ತದೆ. ಪುಷ್ಕರ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಆ ದೇವತೆ ಇದ್ದಾನಲ್ಲ ಕರ್ಮಾಭಿಮಾನಿ, ಅವನನ್ನು ಹೇಳ್ತದೆ. ಹಾಗಾಗಿ ವೇದವ್ಯಾಸರು ಇಬ್ಬಿಬ್ಬರನ್ನು ಹೇಳುವ ಶಬ್ದವನ್ನೇ ಜೋಡಿಸಿ ಕಥೆ ಹೇಳ್ತಾರೆ. ಆಮೇಲೆ ಆ ಪುಷ್ಕರ ಹೇಳಿಕೊಟ್ಟ, ನಾರದರೆ ನನಗಿಂತ ದೊಡ್ಡದು ಗಂಗೆ, ನನ್ನಂಥ ಎಷ್ಟೋ ಆಮೆಗೆ ಆಶ್ರಯ ಕೊಟ್ಟಿದೆ, ಅದನ್ನು ನೀವು ಆಶ್ಚರ್ಯ, ಧನ್ಯ ಅಂತ ಅನ್ಬೇಕು ಅಂತ ಹೇಳ್ದ. ಸರಿ ಅಂತ ನಾರದರು ಪುಷ್ಕರನ ಕಡೆಯಿಂದ ಹೊರಟು ಗಂಗೆಯ ಬಳಿಗೆ ಬಂದು, ಗಂಗೆ ಎಷ್ಟು ಅದ್ಭುತ ನಿನ್ನ ಪಾತ್ರ, ಎಲ್ಲಿ ತನಕ ಹರಿದಿದ್ದಿ ನೀನು. ಸೀತಾ, ಭದ್ರ, ಚಕ್ಷು, ಅಲಕನಂದ ಅಂತ ಮೇರು ಪರ್ವತದಿಂದ 4 ಎಸಳುಗಳಾಗಿ ಬೇರೆ ಬೇರೆ ದಿಕ್ಕಿನ ಸಮುದ್ರಕ್ಕೆ ಹೋಗಿ ಸೇರ್ತಾಳಂತೆ. ಪೂರ್ವ ದಿಕ್ಕಿನ ಸಮುದ್ರಕ್ಕೆ, ಪಶ್ಚಿಮ ದಿಕ್ಕಿನ ಸಮುದ್ರಕ್ಕೆ ಎಲ್ಲ ಸೇರ್ತಾಳೆ ಗಂಗೆ. ಅಂಥ ಗಂಗೆ ನಿಜವಾಗಲೂ ಧನ್ಯ, ಆಶ್ಚರ್ಯ ಅಂತ ಅದನ್ನು ಸ್ತೋತ್ರ ಮಾಡ್ತಾರೆ. ಆಗ ಗಂಗೆ ಹೇಳಿದ್ಲಂತೆ, ಗಂಗೆ ಅಂದರೆ ಗಂಗೆಯ ನೀರು ಅಂತ ಅರ್ಥ ಅಲ್ಲ, ಗಂಗಾ ನದಿಯ ದೇವತೆ ಅಂತ ಅರ್ಥ ಮಾಡ್ಕೋಬೇಕಿಲ್ಲೆಲ್ಲ. ಅದಕ್ಕೆ ಅಧ್ಯಾತ್ಮದ ಪರ ಅಂತ ಅರ್ಥ. ದೇವತೆ ಮಾತನಾಡ್ತಾಳೆ ನಾರದರ ಜೊತೆಗೆ. ನಾರದರೆ ನನ್ನನ್ನು ಶ್ರೇಷ್ಠ ಅಂತ ಹೇಳ್ತಿದ್ದೀರಿ, ನಾಹಂ ಧನ್ಯ ದ್ವಿಜಶ್ರೇಷ್ಠ ನಾಪ್ಯಾಶ್ಚರ್ಯೋಪಶೋಭಿತ, ಅಹಂ ನ ಧನ್ಯ,
ನಾನು ಧನ್ಯಳಲ್ಲ, ನಾನು ಆಶ್ಚರ್ಯಳಲ್ಲ, ನನಗಿಂತ ಉತ್ತಮರಿದ್ದಾರೆ ಅಂತ ಪರಿಚಯಿಸ್ತಾಳೆ. ಯಾರು? ನನ್ನಂಥ ನದಿಗಳು ಹೋಗಿ ಸೇರೋದೇ ಸಮುದ್ರಕ್ಕೆ, ಸಾಗರಕ್ಕೆ. ಹಾಗಾದರೆ ಸಾಗರ ಶ್ರೇಷ್ಠ ಅನ್ನಬೇಕಲ್ವೇ? ಸಾಗರ ತಾನೇ ನನಗಿಂತ ದೊಡ್ಡದು ಅಂತ ಪರಿಚಯ ಮಾಡಿಸಿದ್ರು. ಸಮುದ್ರಸ್ತ್ವೇವ ಮುಕ್ತಸ್ತು ತಥೋ ಮಾಮಬ್ರವೀದ್ವಚಃ. ಸಮುದ್ರದ ಬಳಿಗೆ ಬಂದ ನಾರದರು ನೀನೇ ಧನ್ಯ, ಆಶ್ಚರ್ಯ ಅಂತ ಸ್ತೋತ್ರ ಮಾಡಿದರು. ಸಮುದ್ರ ಅಂದರೆ ಸಮುದ್ರದ ದೇವತೆಯನ್ನು ತಿಳ್ಕೊಳ್ಬೇಕು. ಸಮುದ್ರದ ದೇವತೆ ಯಾರು? ವರುಣ ಅಂತ ಅರ್ಥ. ಆಗಲೇ ಹೇಳಿದೆ, ಹರಿಯುವ ನದಿಗಳಿಗೆಲ್ಲ ದೇವತಾ ಸ್ತ್ರೀಯರು ಬೇರೆ ಬೇರೆ ಇದ್ದಾರೆ, ಅಭಿಮಾನಿಗಳು. ಜಲಾಶಯ, ಕೆರೆ, ಬಾವಿ, ನಿಂತ ನೀರುಗಳಿಗೆಲ್ಲ ದೇವತೆ ವರುಣ ಅಂತ. ಹಾಗಾಗಿ ವರುಣನನ್ನು ಮಳೆ ಬಂದಾಗೆಲ್ಲ ತಪ್ಪಾಗಿ ವ್ಯಾಖ್ಯಾನಿಸ್ಕೊಳ್ಬಾರ್ದು. ವರುಣನ ಅಬ್ಬರ ಅಂತ ಹಾಕ್ತಾರೆ ಪೇಪರ್ನಲ್ಲಿ, ದಡ್ತನ ಅಂತ ಅರ್ಥ. ಪೇಪರ್ನವ್ರು ತಮ್ಮ ಕೆಲಸ ತಾವು ಮಾಡಿದರೆ ಸಾಕಷ್ಟೆ. ಯಾಕಂದರೆ ಮಳೆ ದೇವತೆ ಯಾರು ಅಂದರೆ ದೇವೇಂದ್ರ. ಪರ್ಜನ್ಯ ಅಂದರೆ ಮೋಡಗಳ ರೂಪದಲ್ಲಿ ಲೋಕದಲ್ಲಿ ಮಳೆ ಸುರಿಸೋ ಕೆಲಸ ಎಲ್ಲ ಮಾಡುವವನು ದೇವೇಂದ್ರ. ಅದಕ್ಕೆ ಗೋವರ್ಧನ ಪರ್ವತ ಎತ್ತಿದ ಕಥೆ ಕೃಷ್ಣಂದು ಕೇಳ್ತೇವೆ. ವರುಣನೇ ಅಭಿಮಾನಿಯಾಗಿದ್ದರೆ ವರುಣ ತಾನೇ ಮೋಡಗಳನ್ನು ಸುರಿಸಬೇಕಾಗಿತ್ತು. ಈ ವಿವೇಕ ಇಲ್ಲದೆ ಇದ್ದಾಗ ಪತ್ರಿಕೆಗಳಲ್ಲಿ ಎಡವಟ್ಟಾಗ್ತದೆ. ಹಾಗಾಗಿ ಎಲ್ಲಾದರೂ ಮಳೆ ಜಾಸ್ತಿಯಾಗಿ ಭಾಳ ನೀರಿನ ಅಬ್ಬರ ಬಂದಿದೆ ಅಂದರೆ ಇದು ಇಂದ್ರ ಮಾಡಿದ ಕೆಲಸ ಅಂತ ತಿಳ್ಕೊಳ್ಬೇಕು. ಇಂದ್ರನ ಕೆಲಸ ಗೊತ್ತಿಲ್ಲ, ವರುಣನ ಕೆಲಸ ಗೊತ್ತಿಲ್ಲ, ಸಿಕ್ಕನಲ್ಲ ಬಾಯಲ್ಲಿ ಅಂತ ವರುಣನ ಅಬ್ಬರ ಅಂತ ಹಾಕ್ತಾರೆ. ಇದೇ ಅಜ್ಞಾನ ಅಂತ ಅರ್ಥ ಸಮಾಜದಲ್ಲಿ. ಅಧ್ಯಾತ್ಮನೇ ಬೇರೆ, ಪತ್ರಿಕೆನೇ ಬೇರೆ. ಎರಡನ್ನೂ ವಿವೇಕದಿಂದ ಅರ್ಥ ಮಾಡಿಕೊಳ್ಬೇಕು. ಮೋಡಗಳೆಲ್ಲ ಚೆನ್ನಾಗಿ ಮಳೆ ಸುರಿಸ್ತಾವೆ ಅಂದರೆ ಆವಾಗ ಇಂದ್ರನ ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ. ಜಲಾಶಯಗಳು, ಕೆರೆ, ಬಾವಿ, ಅವುಗಳಲ್ಲಿ ನೀರಿನ ಏರಿಳಿತ ಬರ್ತಾ ಇದೆ ಅಂದರೆ ಆವಾಗ ವರುಣನ ಕೆಲಸ ಅಂತ ಅರ್ಥ. ಹಾಗಾಗಿ ಅಲ್ಲಿ ವರುಣನನ್ನು ಆರಾಧನೆ ಮಾಡಬೇಕು. ನದಿಗಳಲ್ಲೆಲ್ಲ ದೇವತಾ ಸ್ತ್ರೀಯರು ಅಂದರೆ ಗಂಗಾ, ಯಮುನಾ ಅವುಗಳಲ್ಲೆಲ್ಲ ದೇವತಾ ಸ್ತ್ರೀಯರು ಅಂತ ಚಿಂತನೆ ಮಾಡಬೇಕು. ಕೆರೆ, ಬಾವಿ, ಜಲಾಶಯಗಳಲ್ಲೆಲ್ಲ ವರುಣನನ್ನು ಚಿಂತನೆ ಮಾಡಬೇಕು. ಮೋಡಗಳಲ್ಲಿ ಮೋಡಗಳ ಅಧಿಪತಿ ಮೇಘರಾಜ, ಅದೆಲ್ಲ ಇಂದ್ರ ಅಂತ ಅನುಸಂಧಾನ ಮಾಡಬೇಕು. ಇದರಲ್ಲಿ ಪ್ರಕೃತ ವರುಣನೇ ಸಮುದ್ರ ರಾಜ ಆದ್ದರಿಂದ ಅವನ ಬಳಿಗೆ ಬಂದಿದ್ದಾರೆ. ಎಲ್ಲ ನದಿಗಳಿಗಿಂತ ನೀನೇ ಶ್ರೇಷ್ಠನೋ, ಧನ್ಯ, ಆಶ್ಚರ್ಯ ಅಂತ ಹೊಗಳಿದರು. ವರುಣ ಹೇಳಿದ, ನನ್ನ ಹೊಗಳ್ತಿರಲ್ಲ ನಾರದ್ರೆ, ನನಗಿಂತ ಶ್ರೇಷ್ಠವಾದದ್ದು ಪೃಥ್ವಿ ಅಂತ ಹೇಳಿಬಿಟ್ಟು. ಪೃಥ್ವಿ ನಿಜವಾಗಲೂ ಶ್ರೇಷ್ಠ. ಈ ಪೃಥ್ವಿ ಅನ್ನೋ ಶಬ್ದವನ್ನು ಹರಿವಂಶದಲ್ಲಿ ಹೇಳಿದ್ದಾರೆ. ಭಗವತ್ಪಾದರು ಅದನ್ನು ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಯಾರು ಪೃಥ್ವಿ ಅಂದರೆ ನಾವು ತಿಳಿದಂಥ ಈ ಭೂಮಿಯನ್ನು ಪೃಥ್ವಿ ಅಂತ ಇಷ್ಟೇ ತಿಳಿಬಾರ್ದು. ಹರಿವಂಶ ಒಗಟಿನ ಭಾಷೆಯಾದ್ದರಿಂದ ಪೃಥ್ವಿ ಅಂದರೆ ಗರುಡಶೇಷ ರುದ್ರರ ಪತ್ನಿಯರಿಗೆ ಪೃಥ್ವಿ ಅಂತ ಕರೆದದ್ದಂತ. ಅವರು ಯಾರು? ಗರುಡನ ಪತ್ನಿ, ಶೇಷನ ಪತ್ನಿ ಹಾಗೂ ಶಿವನ ಪತ್ನಿ. ಗರುಡನ ಪತ್ನಿ ಯಾರು? ಸೌಪರ್ಣಿ ಅಂತಿದ್ದಾಳೆ. ಶೇಷನ ಪತ್ನಿ ವಾರುಣಿ. ಹಾಗೆಯೇ ರುದ್ರದೇವರ ಪತ್ನಿ ಪಾರ್ವತಿ. ಅವರ ಬಳಿಗೆ ಕಳಿಸಿದ್ದಾರೆ ಅಂತ ಈ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಅವರನ್ನು ಪ್ರಾರ್ಥನೆ ಮಾಡ್ತಾರಂತೆ, ನೀವು ಲೋಕದಲ್ಲಿ ಬಹಳ ಶ್ರೇಷ್ಠರು ಅಂತ. ಅವರು ಕೂಡ ಬಿಟ್ಕೊಟ್ರು. ತಮ್ಮನ್ನು ತಾವು ಒಪ್ಪಿಟ್ಟುಕೊಂಡು ನಾವೇ ಶ್ರೇಷ್ಠ ಅಂತ ಅಂದ್ಕೊಳ್ಳಿಲ್ಲ. ನಮಗಿಂತ ನಮ್ಮ ಯಜಮಾನರು ಶ್ರೇಷ್ಠ ಅಂದ್ರಂತೆ. ಯಾರವರು? ಪರ್ವತ ಅಂತ ಕಥೆ ಹೇಳಿದೆ. ಆದರೆ ಭಗವತ್ಪಾದರು ವ್ಯಾಖ್ಯಾನಿಸ್ತಾರೆ, ಪರ್ವತ ಅನ್ನೋ ಪದಕ್ಕೆ ಅರ್ಥ ಗರುಡಶೇಷ ರುದ್ರ ಅಂತ ಅರ್ಥ ಮಾಡಬೇಕಂತ. ಅವರು ಶ್ರೇಷ್ಠ ಅಂತ. ನೋಡಿ, ಹರಿವಂಶದ ಕಥೆ ಇರೋದೇ ಬೇರೆ, ಅದರ ಒಳಗಿನ ಅರ್ಥನೇ ಬೇರೆ ಅಂತಾರೆ ಮಧ್ವಾಚಾರ್ಯ. ಗರುಡಶೇಷ ರುದ್ರರು ಹೇಳಿಬಿಟ್ರು, ನಾವ್ಯಾರು ಸರ್ವೋತ್ತಮರಲ್ಲ. ಆ ಮನುಷ್ಯರಲ್ಲಿರುವ ಮನಸ್ಸಿನ ದೇವತೆಗಳಾಗ್ಬೋದು, ಅಹಂಕಾರ ತತ್ವವನ್ನು ನಿಯಂತ್ರಿಸ್ಬೋದಷ್ಟೇ ನಾವು. ಪೃಥ್ವಿ ಹಾಗೂ ಪರ್ವತ ಪದಗಳ ವ್ಯಾಖ್ಯಾನ ಬೇರೆ ಮಾಡಿ ಇಲ್ಲಿ ತಿಳಿಸುವಾಗ ವಿವರಣೆಯನ್ನು ಹೇಳ್ತಾರೆ. ಅದೆಲ್ಲ ಗರುಡಶೇಷ ರುದ್ರರು ಅಂತ.
ಅವರು ನಾವು ಅಹಂಕಾರ ತತ್ವದ ತನಕ ನಮ್ಮ ಆಡಳಿತ ಅದಕ್ಕಿಂತ ಮೇಲಿಂದಿಲ್ಲ ನಮ್ಮದು, ಅದಕ್ಕಿಂತ ಶ್ರೇಷ್ಠರಾದವರಿದ್ದಾರೆ ಅಂತ ನೋಡಿ. ಬುದ್ಧಿ ತತ್ವ, ಮನಸ್ತತ್ವ, ಅಹಂಕಾರ ತತ್ವಗಳ ಆಡಳಿತ ಎಲ್ಲ ಗರುಡ, ಶೇಷ, ರುದ್ರ ಹಾಗೂ ಸೌಪರ್ಣಿ, ವಾರುಣಿ, ಪಾರ್ವತಿಯರ ಅಧೀನದಲ್ಲಿ ಬರ್ತಾರೆ. ಪಾರ್ವತಿಯಂತೂ ಇಂದ್ರಾದಿ ದೇವತೆಗಳಿಗೆ ಪಾಠ ಮಾಡೋ ಗುರುಗಳಂತವರು. ಇಂದ್ರಾದಿ ದೇವತೆಗಳೆಲ್ಲ ಪಾರ್ವತಿಯಿಂದ ಪಾಠ ಕಲಿತಾರೆ ಅಂತಿದೆ. ಈ ತತ್ವ ರಹಸ್ಯ ಎಲ್ಲ ತಿಳಿದಿರಬೇಕು. ಹಾಗಾಗಿ ಪಾರ್ವತಿ ಅಷ್ಟು ದೊಡ್ಡ ದೇವತ. ಅವಳಿಗಿಂತ ಯಜಮಾನ ಶಿವ ಮನಸ್ಸಿನ ದೇವತೆ. ಆ ಮನಸ್ಸಿನ ದೇವತೆಯ ಸಮಾನ ಕಕ್ಷೆಯಲ್ಲಿದ್ದಾರೆ ಗರುಡ ಹಾಗೂ ಶೇಷ ಅಂತ ಅನುಸಂಧಾನ ಮಾಡಬೇಕು. ಅವರೆಲ್ಲ ಹೇಳಿದ್ರಂತೆ ನಾರದರಿಗೆ, ನಾವೆಲ್ಲ ಶ್ರೇಷ್ಠ ಅಲ್ಲ ನಾರದರೆ, ನಾವು ಭೂಮಿಗೆ ಬಂದದ್ದೇ ಬ್ರಹ್ಮದೇವರಿಂದ, ನೀವು ಬ್ರಹ್ಮದೇವರನ್ನ ಶ್ರೇಷ್ಠ ಅಂತ ಹೇಳಿ, ಯಾಕಂದರೆ ಸೃಷ್ಟಿಕರ್ತ ಆತ. ನಾರದರಿಗೆ ಅಪರಿಚಿತರಲ್ಲ ಬ್ರಹ್ಮದೇವರು, ಅವರು ಹುಟ್ಟಿದ್ದು ಬ್ರಹ್ಮದೇವರಿಂದಲೇ. ಹಾಗಾಗಿ ಬ್ರಹ್ಮನ ಬಳಿಗೆ ಬಂದು ನೀನೇ ಶ್ರೇಷ್ಠ, ನೀನೇ ಧನ್ಯ, ಆಶ್ಚರ್ಯ ಅಂತ ಸೋಹಂ ಪಿತಾಮಹಂ ಗತ್ವಾ ಸರ್ವಪ್ರಭವ ಮವ್ಯಯಂ ತಸ್ಯ ವಾಕ್ಯಸ್ಯ ಪರ್ಯಾಯಂ ಪರ್ಯಾಪ್ತಮಿವ ಲಕ್ಷ್ಯತೆ. ಸೋಹಂ ಪಿತಾಮಹಂ ಗತ್ವಾ, ಬ್ರಹ್ಮದೇವರ ಬಳಿಗೆ ಹೋಗಿ, ಪಿತಾಮಹ ಅಂದರೆ ಬ್ರಹ್ಮ ಅಂತ ಅರ್ಥ, ಬ್ರಹ್ಮನ ಬಳಿಗೆ ಹೋಗಿ ನೀನೇ ಸರ್ವೋತ್ತಮ, ಧನ್ಯ, ಆಶ್ಚರ್ಯ ಅಂತ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರು ಕೂಡ ಸತ್ಯ ಮುಚ್ಚಿಡಬಾರ್ದು, ಸಜ್ಜನ ಜಗತ್ತು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ತಾವಲ್ಲ ಅಂತ ಹೇಳ್ಕೊಂಡ್ರು. ನಾನಲ್ಲ, ನಾನು ಏನೇ ಮಾಡಬೇಕಾದ್ರೂ ಯಜ್ಞಗಳಿಂದ ವೇದಗಳಿಂದ ಮಾಡ್ತೇನೆ ಅಂತ ವೇದ ಯಜ್ಞದ ಬಳಿ ಕಳಿಸ್ಬಿಟ್ಟಿದ್ದಾರೆ. ಆಗ ಅರ್ಥ ಆಗಲಿಲ್ಲ, ವೇದ ಯಜ್ಞ ಅಂದರೆ ಏನಿಲ್ಲಿ? ವೇದ ಅಂದರೆ ವೇದಾಭಿಮಾನಿ ಮಹಾಲಕ್ಷ್ಮಿ ಅಂತ ಅರ್ಥ. ವೇದಪೀಠ ವಿರಿಂಚೆ ಭವಶಕ್ರಾದಿಮುಖ ಅಂತ ಜಗನ್ನಾಥದಾಸರು ಲಕ್ಷ್ಮೀದೇವಿಯನ್ನು ವೇದಪೀಠ ಅಂತ ಕರೆದಿದ್ದಾರೆ. ಅದಕ್ಕೇನೆ ಅದೆಲ್ಲ ಶಾಸ್ತ್ರಗಳಲ್ಲಿ ಬಂದದ್ದೇ. ಯಜ್ಞ ಅಂದರೂ ಮಹಾಲಕ್ಷ್ಮಿ, ಯಜ್ಞದ ಬಳಿಯಿಂದ ಬಂದು ವೇದದ ಬಳಿಗೆ ಬಂದರು ಅಂತ ಕಥೆ ಬಂತು. ಯಜ್ಞಾಭಿಮಾನಿ ಲಕ್ಷ್ಮೀ ರೂಪ ಒಂದು ಬೇರೆ ಇದೆ ಅಂತ, ವೇದಾಭಿಮಾನಿ ಲಕ್ಷ್ಮೀ ರೂಪ ಒಂದು ಬೇರೆ ಅಂತ. ಎರಡರ ಬಳಿಗೂ ನಾರದರು ಬಂದು ನೀನೇ ಧನ್ಯ, ಆಶ್ಚರ್ಯ ಅಂತ ಸ್ತೋತ್ರ ಮಾಡಿದ್ದಾರೆ. ಆದರೆ ಅವರಿಬ್ಬರೂ ಕೂಡ ಸುಮ್ಮನೆ ಇರಲಿಲ್ಲ. ವೇದಾಭಿಮಾನಿಯು ಸುಮ್ಮನೆ ಇರಲಿಲ್ಲ, ಯಜ್ಞಾಭಿಮಾನಿಯು ಸುಮ್ಮನೆ ಇರಲಿಲ್ಲ. ನಾವಲ್ಲ ಸರ್ವೋತ್ತಮ ಅಂತ ಅಂದ್ಬಿಟ್ಟು. ಹಾಗಾದರೆ ಯಾರು ಸರ್ವೋತ್ತಮ? ವೇದಾಭಿಮಾನಿ ಯಜ್ಞಾಭಿಮಾನಿ ಲಕ್ಷ್ಮೀ ರೂಪ ಶ್ರೀಕೃಷ್ಣನ ಬಳಿ ಕಳಿಸ್ತು, ಅಂದರೆ ನಾರಾಯಣನ ಬಳಿಗೆ ಕಳಿಸಿದರಂತೆ. ನಾರಾಯಣನ ಅವತಾರನಾದ ಕೃಷ್ಣ ರೈವತಕ ಪರ್ವತದಲ್ಲಿದ್ದಾನೆ, ಅವನನ್ನು ಬಂದು ನಾನು ಸ್ತೋತ್ರ ಮಾಡಿದೆ ಅಂತಾರೆ ನಾರದರು. ನಾರಾಯಣ ಶ್ರೀಕೃಷ್ಣ ಅವನು ಸುಮ್ಮನೆ ಇರದೇನೆ ವೇದಾಭಿಮಾನಿ ಲಕ್ಷ್ಮಿಯನ್ನು ಕಂಡ್ರಿ, ಯಜ್ಞಾಭಿಮಾನಿ ಲಕ್ಷ್ಮೀ ದೇವಿಯನ್ನೂ ಕಂಡ್ರಿ. ಅವರಿಬ್ಬರೂ ನನ್ನ ಪತ್ನಿಯರೇ. ಇನ್ನೊಬ್ಳಿದ್ದಾಳೆ ದಕ್ಷಿಣ, ದಕ್ಷ ಇನ ದಕ್ಷಿಣ ಅಂತ ಆಗ್ತದಂತೆ. ಸ್ವಲ್ಪ ಬಿಡಿಸ್ಕೋಬೇಕು ಆ ಶಬ್ದ. ಭಗವಂತನ ವಿಶೇಷವಾದ ಪ್ರೀತಿಪಾತ್ರವಾದ ಲಕ್ಷ್ಮೀದೇವಿಯ ರೂಪ, ಅದೇ ದಕ್ಷಿಣ ಅನ್ನುವಂಥ ರೂಪ. ಆ ಭಗವಂತನಿಗೆ ಪ್ರಿಯಳಾದ ಲಕ್ಷ್ಮಿ. ಆ ರೂಪವನ್ನು ಬಿಟ್ಟು ಬಂದ್ರಿ ಯಾಕೆ ಅಂತ ಕೇಳಿದ ಕೃಷ್ಣ. ಆಗ ನಾರದರು ತಿದ್ದುಪಡಿ ಮಾಡಿಕೊಂಡ್ರು. ಹೇ ಕೃಷ್ಣ, ತ್ವಂ ದಕ್ಷಿಣಾಭಿಸಾಕಂ ಧನ್ಯ ಆಶ್ಚರ್ಯ ಅಂತ ಇಷ್ಟು ತಿದ್ದುಪಡಿ ಮಾಡಿಕೊಂಡ್ರಂತ. ಎಲ್ಲರ ಮುಂದೆ ಈ ಕಥೆಯನ್ನು ಹೇಳಿದ್ದಾರೆ. ಎಲ್ಲರೂ ಬಹಳ ಸಂತೋಷಪಟ್ಟರು. ದಕ್ಷಿಣಾಭಿಸಾಕಂ ಅಂದರೆ ಇಷ್ಟರ್ಥ ಅಂತ ಬಹಳ ಸಂತೋಷಪಟ್ಟರು. ಆಮೆಯಿಂದ ಆರಂಭ ಮಾಡಿ ದಕ್ಷಿಣಾಭಿಮಾನಿ ಲಕ್ಷ್ಮೀ ತನಕನೂ ಹೇಳಿದ್ದಿದೆಯಲ್ಲ, ಅದು ತಾರತಮ್ಯ ಅಂತ ಹೇಳ್ತಾರೆ ಭಗವತ್ಪಾದ. ಈ ತಾರತಮ್ಯ ಅನ್ನೋದು ಮಧ್ವಾಚಾರ್ಯರು ಹುಟ್ಟಾಕಿದ ಸಿದ್ಧಾಂತ ಅಂತ ಕೆಲವ್ರದ್ದು ಭ್ರಮೆ. ಮಧ್ವಾಚಾರ್ಯರು ಹುಟ್ಟಾಕಿದ್ದಲ್ಲ. ಹರಿವಂಶ ಮಹಾಭಾರತಗಳ ಪ್ರಮಾಣದಲ್ಲಿ ನಾವು ಚೆನ್ನಾಗಿ ಅನುಸಂಧಾನ ಮಾಡಿದರೆ ತರತಮ ಭಾವ ಅನ್ನೋದು ವೇದ ಪ್ರಮಾಣದಿಂದ ಸಿದ್ಧವಾದದ್ದು. ಹಾಗಾಗಿ ಮುಕ್ತಿಯೋಗ್ಯರಾದವರು ತಾರತಮ್ಯವನ್ನು ತಿಳಿದು ಕೃಷ್ಣ ಸರ್ವೋತ್ತಮ ಅಂತ ಅನುಸಂಧಾನ ಮಾಡಬೇಕಂತ. ಅದಕ್ಕೆ ದಾಸರು ಹೇಳ್ತಾರೆ, ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ
ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಕೃತ್ಯವರಿತು, ಕರ್ತವ್ಯ ಕರ್ಮಗಳನ್ನೂ ಅರ್ಥಕೊಂಡು ಈ ಪ್ರಪಂಚ ಸತ್ಯ ಅಂತ ತಿಳಿದು ತಾರತಮ್ಯದ ಅನುಸಾರ ಶ್ರೀಕೃಷ್ಣ ಸರ್ವೋತ್ತಮ ಅಂತ ಅವನನ್ನು ಧ್ಯಾನ ಮಾಡಬೇಕಂತ. ಆಗ ಕೃಷ್ಣ ಸರ್ವೋತ್ತಮ ಅಂತ ಧ್ಯಾನ ಮಾಡಿದ್ದಕ್ಕೊಂದು ಫಲ ಇದೆ. ಕೇವಲ ಮಂದಭಕ್ತಿ, ಅಲ್ಪ ಭಕ್ತಿಯಿಂದಲೂ ಕೃಷ್ಣನನ್ನ ಶ್ರದ್ಧೆಯಿಂದ ನೀನೇ ಸರ್ವೋತ್ತಮ ಅಂತ ಧ್ಯಾನ ಮಾಡಿದರೂ ಫಲ ಇದೆ, ಇಲ್ಲ ಅಂತಲ್ಲ. ಆದರೆ ಮುಕ್ತಿ ಬಯಸಬೇಕು ಅಂತ, ಆಗ ಮುಕ್ತಿ ಬೇಕು ಸಂಸಾರದಿಂದ, ಬ್ಯಾಡ ಈ ಹುಟ್ಟು ಸಾವು, ಇಲ್ಲಿರುವಂಥ ಈ ಸಮಾಜದ ವ್ಯವಸ್ಥೆಗಳು ಅವ್ಯವಸ್ಥೆ ಬ್ಯಾಡ ಅಂತ ನೀವು ಮುಕ್ತಿ ಬೇಕು ಅಂತ ಬಯಸ್ತೇವಲ್ಲ, ಮುಕ್ತಿ ಬೇಕಾದರೆ ಈ ದಾರಿಯಲ್ಲೇ ಬರಬೇಕಂತ. ಈ ದಾರಿ ಬಿಟ್ಟು ಬೇರೆ ದಾರಿ ಇಲ್ಲ ಅಂತಾರೆ. ಏನಾಹಮಿಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ನಮಾಮ್ಯಹಂ. ಉಳಿದ್ಯಾವುದೋ ಮಾರ್ಗದಲ್ಲಿ ಹೋಗಿದ್ರೆ ಸಾಧ್ಯ ಇಲ್ಲ. ಕೆಲವರು ಅಂತಿರ್ತಾರೆ, ಹೇಗೆ ಹೋದರೂ ನಮ್ಮೂರಿಗೆ ಮುಟ್ಕೊಳ್ತೇವೆ ಅಂದಾಗ ಯಾವ ದಾರಿಯಲ್ಲಿ ಹೋದ್ರೆ ಏನು ಆಚಾರ್ಯ ಅಂತಿರ್ತಾರೆ. ಹೇಗೆ ಹೋದರೂ ಊರಿಗೆ ಒಂದು ಊರಿಗೆ ಬೇರೆ ಬೇರೆ ದಾರಿ ಇರ್ತದೆ. ಕೆರೆ ಆ ಕಡೆ ಹೋದರೂ ಹೋಗಿ ಮುಟ್ಕೊಳ್ತಾರೆ, ಕೆರೆ ಈ ಕಡೆಯಿಂದ ಹೋದರೂ ಆ ಊರಿಗೆ ಹೋಗಿ ಮುಟ್ಕೊಳ್ತಾರೆ. ಹಾಗೆ ಮೋಕ್ಷದ ಊರಿಗೆ ಹೋಗಲಿಕ್ಕೆ ಹೇಗೆ ಹೋದರೂ ನಡೀತದೆ. ನೀವು ಹೇಳೋ ದಾರಿಯಲ್ಲೇ ಯಾಕೆ ಬರಬೇಕು ಅಂತ. ಇದು ನಾವು ಹೇಳೋ ದಾರಿ ಅಲ್ಲ, ಭಗವಂತನೇ ನನ್ನನ್ನು ಮುಟ್ಲಿಕ್ಕೆ ಇದೇ ದಾರಿ ಅಂತ ಹೇಳಿಟ್ಬಿಟ್ಟಿದ್ದಾರೆ. ಇವಾಗ ಏನು ಮಾಡ್ಬೇಕು ಹೇಳಿ. ಹಾಗಾಗಿ ಭಗವಂತ ಹೇಳಿಕೊಟ್ಟ ದಾರಿಯಲ್ಲೇ ಹೋಗ್ಬೇಕು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಾಗ ವ್ಯವಸಾಯಾತ್ಮಿಕ ಬುದ್ಧಿ ಏಕ ಇಹ ಕುರುನಂದನ, ಚೆನ್ನಾಗಿ ಪ್ರಮಾಣಗಳಿಂದ ಪರಿನಿಷ್ಠಿತವಾದ ದಾರಿ ನನ್ನನ್ನು ತಲುಪಲಿಕ್ಕಿರೋದು ಒಂದೇ. ಅವ್ಯವಸಾಯಿನಾಂ ಬಹವಃ ಅಂತಂದ. ಸರಿಯಾಗಿ ಪ್ರಮಾಣಗಳ ನಿಶ್ಚಿತಗೊಳಿಸದೇ ಇರೋ ದಾರಿಗಳು ಅವ್ಯವಸ್ಥಿತವಾದುದು ಬೇಕಾದಷ್ಟಿದ್ದಾರೆ. ಅವುಗಳನ್ನು ಹಿಡ್ಕೊಂಡು ನನ್ನನ್ನು ತಲುಪ್ತೇನೆ ಅಂತ ಬರಬೇಡ ಅಂತಂದ. ನಾನು ಸಿಗಲ್ಲ ಆವಾಗ. ಇದು ಕೃಷ್ಣನ ಗೀತೆಯ ಮಾತಿನ ಅಭಿಪ್ರಾಯ. ಹಾಗಾಗಿ ಹರಿವಂಶದ ಕಥೆ ಕೇಳುವಾಗಲೂ ಭಗವತ್ಪಾದರು ಮಾಡಿದ ವ್ಯಾಖ್ಯಾನಕ್ಕನುಗುಣ, ತಾರತಮ್ಯಕ್ಕನುಗುಣ ಇದೆಲ್ಲ ಕಕ್ಷೆಗಳು ಇದುವರೆಗೂ ಹೇಳಿದ್ದು. ಮೊದಲು ಹೇಳಿದಂತಹ ಪುಷ್ಕರನ ಕಕ್ಷೆ, ಅದನ್ನು ಕಕ್ಷಾ ತಾರತಮ್ಯ ಅಂತ ಬಹಳ ಪ್ರಸಿದ್ಧಿ. ಅದಕ್ಕನುಗುಣ ಯೋಚನೆ ಮಾಡ್ತಾ ಬರಬೇಕಂತೆ. ಯಾರ್ಯಾರಿಗಿಂತ ಯಾವ್ಯಾವ ಕಕ್ಷೆ ಉತ್ತಮ ಕಕ್ಷೆಯಲ್ಲಿದ್ದಾರೆ ಅಂತ ತಿಳಿದು ಕೊನೆಗೆ ಭಗವಂತನನ್ನು ಅನುಸಂಧಾನ ಮಾಡಬೇಕು. ಇಂಥ ಕಥೆಯನ್ನು ನಾರದರು ಹೇಳಿ ಬಹಳ ಸಂತೋಷ ಆಗಿತ್ತಂತೆ ನಾರದರಿಗೆ. ಕೃಷ್ಣನ ಸನ್ನಿಧಿಯಲ್ಲಿ ಕೃಷ್ಣನ ಸರ್ವೋತ್ತಮತೆಯನ್ನು ಹೇಳೋ ಭಾಗ್ಯ ಕೊಟ್ಟನಲ್ಲ ದೇವರು ಅಂತ. ಆಗ ಕೃಷ್ಣ ಎದ್ದು ನಿಂತನಂತೆ. ಇಷ್ಟೋ ತನಕ ನನ್ನೇ ಶ್ರೇಷ್ಠ, ಧನ್ಯ, ಆಶ್ಚರ್ಯ ಅಂತ ಹೊಗಳಿದ್ರಲ್ಲ ನಾರದರು, ಈಗ ನಾನು ಹೇಳ್ತೇನೆ ಕೇಳ್ರಿ ಎಂದಂತೆ ಎದ್ದು ನಿಂತು. ಎಲ್ಲರೂ ಕೃಷ್ಣನ ಕಡೆ ನೋಡಿದ್ರು. ಕೃಷ್ಣ ಏನು ಹೇಳ್ತಾನೆ, ನನಗಿಂತ ಶ್ರೇಷ್ಠ ಯಾರು ಅಂದ್ರೆ ಈ ನಾರದರು ಅಂತ ಅನ್ನಂತೆ. ಎಲ್ರಿಗೆ ಆಶ್ಚರ್ಯ ಆಯಿತು. ಅದು ಯಾಕೆ ಶ್ರೀಕೃಷ್ಣ ಹೇಳ್ತಿ? ಯಾಕೆ ಅಂದರೆ ನನ್ನಂಥವನ ಪಾದಕಮಲಗಳನ್ನು ಸದಾ ತಮ್ಮ ಹೃದಯದಲ್ಲಿ ಧ್ಯಾನ ಮಾಡ್ತಾರಾದ್ರಿಂದ ನನಗಿಂತ ಶ್ರೇಷ್ಠ ನಾರದರು ಅಂತಂದ್ಬಿಟ್ಟ. ಎಂಥ ಅದ್ಭುತವಾದ ಅನುಸಂಧಾನ ಎಲ್ರಿಗೆ ಕೊಡ್ತಾನೆ. ಕೃಷ್ಣನ ಪಾದಕಮಲಗಳನ್ನು ಆರಾಧಿಸ್ತಾ ಇದ್ದಾರೆ ಅಂದರೆ ಶ್ರೀಕೃಷ್ಣನು ಅವರನ್ನು ಆಧರಿಸ್ತಾನಂತೆ, ಲೋಕದಲ್ಲಿ ಅವರನ್ನು ಪ್ರಸಿದ್ಧಿಗೆ ತರ್ತಾನಂತೆ. ಆ ಕಾರಣದಿಂದ ಈ ಕಥೆ ನಾರದೇ ತುಗತೆ ತದೇ ತತ್ ಸರ್ವಮಾಖ್ಯಾತಂ ಸಾಧಯಾಮಿ ಯಥಾಗತಂ ಯನ್ಮಾಂ ಭವಂತಃ ಪೃಚ್ಛಂತಿ ವಾಕ್ಯಸ್ಯಾಸ್ಯ ವಿನಿರ್ಣಯಂ ವಿಸ್ಮಿತಾಃ ಸ್ವಾನಿ ರಾಷ್ಟ್ರಾಣಿ ಜಗ್ಮುಃ ಸಬಲವಾಹನಾಃ ನಾರದೇ ತುಗತೆ ಸ್ವರ್ಗಂ ಸರ್ವೇ ತೇ ಪೃಥಿವಿ ಕ್ಷಿತಃ. ಏನೆಲ್ಲ ಪ್ರಶ್ನೆ ಮಾಡಬೇಕು ಅಂತಿದ್ದೀರಿ ಮಾಡ್ರಿ. ಬೇಕಂದ್ರೆ ಈಗ ನಾನು ಹೇಳಿದ ಕಥೆಗೆ ಅನುಗುಣ ಕೃಷ್ಣ ಸರ್ವೋತ್ತಮ ಅನ್ನೋದನ್ನು ಸಾಧನೆ ಮಾಡಿಕೊಡ್ತೇನೆ ನಿಮಗೆ ಅಂತಂದ್ರಂತೆ. ಇದು ನಿಶ್ಚಿತವಾದ ತತ್ವ. ಇಷ್ಟು ಹೇಳಿ ಅಲ್ಲಿದ ಸ್ವರ್ಗಕ್ಕೆ ಅಂತ ನಾರದರು ಹೊರಟರು. ನಾರದರು ಹೊರಟ್ರ ಮೇಲೆ ಎಲ್ಲರೂ ಆಶ್ಚರ್ಯಪಟ್ಟರು ಕೃಷ್ಣನ ಬಗ್ಗೆ. ರಾಜ ಮಹಾರಾಜರುಗಳೆಲ್ಲ ತಮ್ಮ ಊರುಗಳಿಗೆ ತಮ್ಮ ವಾಹನ ಸೈನ್ಯ ಕರ್ಕೊಂಡು ತೆರಳಿದ್ರು. ಜನಾರ್ದನೋಪಿ ಸಹಿತೋ ಯದುಭಿ ಪಾವಕೋಪಮೈಃ ಸ್ವಮೇವ ಭವನಂ ವೀರೋ ವಿವೇಶ ಯದು ಪುಂಗವಃ. ಜನಾರ್ದನನಾದ ಶ್ರೀಕೃಷ್ಣ
ಯದುಗಳಿಂದ ಸಹಿತನಾಗಿ ತಾನೂ ಕೂಡ ದ್ವಾರಕಾಪಟ್ಟಣಕ್ಕೆ ಅಂತ ಪ್ರವೇಶ ಮಾಡಿದ. ಇಲ್ಲಿವರೆಗೂ ಈ ಹರಿವಂಶದ ಒಂದು ಉಪಾಖ್ಯಾನ ಮುಕ್ತಾಯ ಆಗ್ತದೆ. ಇದನ್ನು ನಾವು ಸದಾ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು. ಯಾಕೆ ಕೃಷ್ಣ ಸರ್ವೋತ್ತಮ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಈ ಕಥೆ ಹೇಳಬೇಕು. ಹರಿವಂಶದಲ್ಲಿ ಹೀಗೆ ಬಂದಿದೆ, ಈ ಪ್ರಮಾಣದ ಅನುಗುಣ ಕೃಷ್ಣ ಸರ್ವೋತ್ತಮ, ಕೃಷ್ಣನೇ ಅಧಿಕ, ಕೃಷ್ಣನಧಿಕೆಂದು ಸಾರಿರೈ ಅಂತಂದಾಗ ಕೃಷ್ಣ ಸರ್ವೋತ್ತಮ ಯಾಕೆ ಅಂತ ಹೀಗೆ ಅನುಸಂಧಾನ ಮಾಡಬೇಕು. ಜನಮೇಜಯ ವೈಶಂಪಾಯನರನ್ನ ಮತ್ತೆ ಪ್ರಶ್ನಿಸ್ತಾನೆ. ಅವನಿಗೆ ತೃಪ್ತಿ ಆಗ್ತಾ ಇಲ್ಲ ಕೃಷ್ಣನ ಕಥೆ ಕೇಳಿದಷ್ಟು. ಪುನರೇವ ಮಹಾಬಾಹೋ ಕೃಷ್ಣಸ್ಯ ಜಗತೀಪತೆ ಮಾಹಾತ್ಮ್ಯಂ ಶ್ರೋತುಮಿಚ್ಛಾಮಿ ಪರಮಂ ವೈ ದ್ವಿಜೋತ್ತಮ. ಮತ್ತೆ ಆ ಭಗವಂತನ ಮಹಾತ್ಮ್ಯ ಕೇಳಬೇಕು ಅಂತ ಅನಿಸ್ತಾ ಇದೆ. ನಹಿ ತೃಪ್ತಿ ನಹಿ ಮೇ ತೃಪ್ತಿರಸ್ತಿಹ ಶೃಣ್ವತಸ್ತಸ್ಯ ಧೀಮತಃ. ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳ್ತಾ ಇದ್ದರೆ ತೃಪ್ತಿ ಆಗ್ತಾ ಇಲ್ಲ ನನಗೆ ಅಂತಂತ. ಕೆಲವರಿಗೆ ಕೆಲವ್ರದನ್ನು ಮಾಡ್ತಾ ಇದ್ರೆ ತೃಪ್ತಿ ಆಗಲ್ಲ. ಸುಮ್ಮನೆ ಹಂಗೆ ಉದಾಹರಣೆ ಕೊಟ್ಟಿರ್ತೇನೆ ಹಾಸ್ಯಕ್ಕೆ. ಮೊಬೈಲ್ ನೋಡ್ತಾ ಇದ್ರೆ ತೃಪ್ತಿನೇ ಆಗಲ್ಲ. ಎಷ್ಟು ಹೊತ್ತು ನೋಡಿದ್ರು ಹೀಗೆ 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 ಬೆರಳು, ಕೈ, ಭುಜ, ಟೊಂಕ ನೋವ್ತಿರ್ತದೆ. ಆದರೂ ನೋಡ್ತೇವೆ. ನಿಮ್ಮ ಉದಾಹರಣೆ ಇಲ್ಲ, ನಮ್ಮೆಲ್ಲರದ್ದು ಉದಾಹರಣೆ ಅಂತ ಹೇಳಿದೆ ಅಂತ ಅಂದ್ಕೊಳ್ಳಿ. ತೃಪ್ತಿ ಇಲ್ಲ. ಹಾಗೆ ವೈಶಂಪಾಯನ ಜನಮೇಜಯರ ಮಧ್ಯದಲ್ಲಿ ಜನಮೇಜಯ ಅಂತಾನೆ, ನಹಿ ತೃಪ್ತಿ ಮೇ ಅಸ್ತಿ ಶೃಣ್ವತಸ್ತಸ್ಯ ಮಹಾತ್ಮನಃ ಧೀಮತಃ. ಆ ಕೃಷ್ಣ ಮಾಡಿದಂಥ ಈ ಚರಿತ್ರೆಗಳನ್ನು ಕೇಳ್ತಾ ಇದ್ರೆ ತೃಪ್ತಿ ಆಗ್ತಾ ಇಲ್ಲ ನನಗೆ ಅಂತಂದ. ಆಯಿತು ಹೇಳ್ತೇನೆ ಅಂತಾರೆ. ವೈಶಂಪಾಯನರಿಗೂ ಅದು ಇಷ್ಟ. ವೈಶಂಪಾಯನ್ ಉವಾಚ ನಾಂತಸ್ಯಕ್ಯಂ ಪ್ರಭಾವಸ್ಯ ವಕ್ತುಂ ವರ್ಷಶತೈರಪಿ. 100 ವರ್ಷ ಪೂರ್ಣಾಯುಷ್ಯ ಪಡ್ಕೊಂಡು ಬಂದರು ಶ್ರೀಕೃಷ್ಣನ ಮಹಿಮೆಯನ್ನು ಪೂರ್ಣವಾಗಿ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂಥ ಮಹಿಮೆ ಕೃಷ್ಣಂದು ಅಂತ ವಿವರಣೆ ಕೊಡ್ತಾರೆ. ಇನ್ನೊಂದು ಕಥೆ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನ ಕಥೆ. ಪುರಾಹಂ ದ್ವಾರಕಾಂ ಯಾತಃ ಸಂಬಂಧಿ ನವಲೋಕಕಃ ನ್ಯವಸಂ ಪೂಜಿತಸ್ತತ್ರ ಭೋಜವೃಷ್ಣ್ಯಂಧಕೋತ್ತಮೈ. ಅರ್ಜುನ ಕೃಷ್ಣನ್ ನೋಡಬೇಕು ಅಂತ ಒಮ್ಮೆ ದ್ವಾರಕಾಪಟ್ಟಣಕ್ಕೆ ಬಂದಂತೆ. ಅವನ ಸಂಬಂಧಿಗಳು ಎಲ್ಲರೂ ಕೂಡ ಇದ್ದಾರೆ, ನೋಡಿ ಹೋಗೋಣ ಅಂತ ಬಂದಿದ್ದಾನೆ. ಅಂದೇ ಕೃಷ್ಣ ಪರಮಾತ್ಮ ಒಂದು ಯಾಗ ಮಾಡಬೇಕು ನಾನು ಅಂತ ದೀಕ್ಷಿತನಾದಂತೆ. ಅದಕ್ಕೆ ಏಕಾಹ ಯಾಗ ಅಂತ ಕರೀತಾರೆ. ಏಕಾಹೇನ ಮಹಾಬಾಹು ಶಾಸ್ತ್ರದೃಷ್ಟೇನ ಕರ್ಮಣ. ಏಕಾಹ ಯಾಗ ಅಂದರೆ ಒಂದೇ ದಿನ ಬೆಳಗ್ಗೆನೇ ಸಂಕಲ್ಪ ಮಾಡಿ ಅವತ್ತು ಪೂರ್ಣ ಮಾಡಬೇಕಂತೆ ಯಾಗ, ಅವತ್ತೇ ಮುಗಿಸ್ಬೇಕಂತೆ. ಅವತ್ತೇ ಸಂಕಲ್ಪ ಮಾಡಿ ದೀಕ್ಷೆ ತೊಟ್ಟು ಅವತ್ತೇ ಮುಕ್ತಾಯ ಮಾಡುವಂಥ ಯಾಗ. ಯಾಗಗಳಲ್ಲಿ ಬಹಳ ಪ್ರಭೇದ ಇದೆ. 15 ದಿನ ತನಕ ಮಾಡುವಂಥ ಯಾಗ ಬೇರೆ. ಒಂದೊಂದು ಉತ್ತರಾಯಣ ದಕ್ಷಿಣಾಯಣ ಯಾಗಗಳು ಆ ರೀತಿ ಸಂಕಲ್ಪ ಮಾಡಿ 1 ವರ್ಷ ಮಾಡುವಂಥ ಯಾಗ. ಜ್ಞಾನ ಸತ್ರ ಅಂತಿರ್ತಾರೆ, ಕೇಳಿರ್ಬೇಕು. ಈ ಸತ್ರ ಯಾಗ ಅಂತೆಲ್ಲ ಆ ಹೆಸರುಗಳು ಕೇಳ್ತೇವೆ. ಅದು ದಿನಗಟ್ಟಲೆ ಮಾಡ್ಬೇಕಂತ. ಸತ್ರ ಅಂದರೆ ಒಂದು ದಿನಕ್ಕೆ ಮುಗಿಯೋ ಹಾಗಿಲ್ಲ, ಬಹುದಿನಗಳನ್ನು ಮಾಡಿ ಬಹುಯಾಗಗಳು ಸೇರಿ ಒಂದು ಸತ್ರ ಅಂತ ಆಗ್ತದೆ. ಈಗ ಪ್ರಕೃತ ಕೃಷ್ಣ ಮಾಡ್ತಾ ಇದ್ದದ್ದು ಏಕಾಹ ಯಾಗ. ಅಂದೇ ಪ್ರಾರಂಭ ಮಾಡಬೇಕು, ಅಂದೇ ಮುಕ್ತಾಯ ಮಾಡಬೇಕು. ಮಧ್ಯದಲ್ಲಿ ಎಲ್ಲೂ ಯಾವ ಕಾರ್ಯಕ್ಕೂ ಬೇರೆ ಕೆಲಸದಲ್ಲಿ ತೊಡಗೋ ಹಾಗಿಲ್ಲ. ತಥೋ ದೀಕ್ಷಿತಮಾಸೀನಂ ಅಭಿಗಮ್ಯ ದ್ವಿಜೋತ್ತಮಃ. ಯಾಗದಲ್ಲಿ ದೀಕ್ಷಿತನಾಗಿದ್ದಾನೆ, ಅರ್ಜುನನೂ ಇದ್ದಾನೆ. ಅರ್ಜುನ ನೋಡ್ಲಿಕ್ಕೆ ಬಂದಿದ್ದ ಕೃಷ್ಣನ್ನ, ಅವನೂ ಇದ್ದ. ಯಾವುದೋ ಒಂದು ಊರಿನ ವಿಪ್ರ ಅವನಿಗೆ ಬಂದಂಥ ಕಷ್ಟ ಪರಿಹಾರ ಮಾಡಿಕೊಳ್ಳಿಕ್ಕೆ ಕೃಷ್ಣನನ್ನು ಶರಣು ಬಂದ. ಅದೇ ಸಮಯಕ್ಕೆ ಯಾಗದಲ್ಲಿ ಕೃಷ್ಣ ದೀಕ್ಷಿತನಾದಾಗ ಕೃಷ್ಣನ ಹತ್ರ ವಿಜ್ಞಾಪನೆ ಮಾಡಿಕೊಂಡು ರಕ್ಷಿಸು ಅಂತ ಕೇಳ್ಕೊಳ್ತಾ ಇದ್ದಾನೆ. ಕೃಷ್ಣಂ ವಿಜ್ಞಾಪಯಾಮಾಸ ಪರಿತ್ರಾಹಿ ಚಾಬ್ರುವನ್. ಏನು ಹೇಳ್ತಾನಾತ ಅಂದರೆ, ಅವನಿಗೆ ಮಕ್ಕಳು ಹುಟ್ಟಿದ್ರಂತೆ. ಹುಟ್ಟಿದ ಕೂಡಲೇ ಕಾಣೆ ಆಗ್ತಿದ್ರಂತೆ. ಏನು ಮಾಡಬೇಕು? ಹುಡ್ತಾರೆ, ತುಂಬು ಗರ್ಭಿಣಿ ಹೆಂಡತಿ, ಆಯಿತು ನನ್ನ ವಂಶೋದ್ಧಾರಕ ಹುಟ್ಟಿದ ಅಂತ ಈತ ಅಂದ್ಕೊಂಡಿರಬೇಕು. ಆ ಹುಟ್ಟಿದ ಮಗು ತಕ್ಷಣ ಕಾಣೆ ಆಗಬೇಕು. ಇದೇ ಸಮಸ್ಯೆ ಅವನಿಗೆ ಆಗ್ತಾ ಇದ್ದದ್ದು. ಈಗಾಗಲೇ ಮಕ್ಕಳು ಹುಟ್ಟಿದ್ರು, 3 ಮಕ್ಕಳು ಹುಟ್ಟಿದಾಗಲೂ ಕಾಣೆ ಆಗಿದ್ದಾರೆ. ಈಗೊಂದು 4ನೇದು ಗರ್ಭಿಣಿ, ಅವಳು ಮಗುವನ್ನು ಹಡಿತಾಳೆ, ಪುನಃ ಕಾಣೆ ಆದರೆ ನನ್ನ ವಂಶದ ಗತಿ ಏನು?
ಮುಂದೆ ಮಕ್ಕಳಾಗ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ, ನೀನು ಬಂದು ಅದನ್ನು ರಕ್ಷಣೆ ಮಾಡಿಕೊಡ್ಬೇಕು ಅಂತ ಕೃಷ್ಣನನ್ನು ವಿಜ್ಞಾಪನೆ ಮಾಡ್ಕೊಳ್ತಾರೆ. ಇದು ಆ ವಿಪ್ರನ ಪ್ರಾರ್ಥನೆ. ರಕ್ಷಾಧಿಕಾರೋ ಭವತಃ ಪರಿರಕ್ಷಸ್ವ ಮಾಂ ವಿಭೋ, ಚತುರ್ಥಾಂಶಂ ಹಿ ಧರ್ಮಸ್ಯ ರಕ್ಷಿತಾ ಲಭತೆ ಫಲಂ, ಜಾತೋ ಜಾತೋ ಮಹಾಬಾಹೋ ಪುತ್ರೋ ಮೇ ಹೀಯತೆ ವಿಭೋ, ತ್ರಯೋ ಹೃತಾಶ್ಚತುರ್ಥಂ ತ್ವಂ ಕೃಷ್ಣ ರಕ್ಷಿತುಮರ್ಹಸಿ. ತ್ರಯೋ ಹೃತಾಃ, ಮೂವರು ಈಗಾಗಲೇ ಹುಟ್ಟಿದವರನ್ನು ಅಪಹರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಆತ. ಎಲ್ಲೋದ್ರೋ ಗೊತ್ತಿಲ್ಲ. ಇದು ನಾಲ್ಕನೆಯದ್ದು. ಇದನ್ನೊಂದು ರಕ್ಷಣೆ ಮಾಡು. ಬ್ರಾಹ್ಮಣ್ಯ ಸೂತಿಕಾಲೋದ್ಯ ತತ್ರ ರಕ್ಷಾ ವಿಧೀಯತಾಂ. ಹಿಂದೆ ಸೂತಿಕಾಲ ಅಂದರೆ ಅವಳು ಪ್ರಸವ ಆಗುವಂಥ ಸಮಯ ಅಂತ ಹೇಳಿದ್ದಾರೆ. ನೀನು ಬರಬೇಕು, ರಕ್ಷಣೆ ಮಾಡಬೇಕು. ಈಗ ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನೆ ಕೃಷ್ಣ, ಆಗಲೇ ಬಂದಿದ್ದಾನೆ ಈ ವಿಪ್ರ. ರಕ್ಷಣೆ ಮಾಡು, ರಕ್ಷಿಸಲಿಕ್ಕೆ ನೀನಿರೋದು ಅಂತ. ಭಗವಂತನನ್ನಲ್ಲದೆ ಇನ್ಯಾರನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕೇಳಬೇಕು? ಇಂಥ ಆಪತ್ತುಗಳಿಂದ ರಕ್ಷಣೆ ನೀನು ಮಾಡು ಅಂತ ಅವನ ಕರ್ತವ್ಯ ಇದು ಅಂತ ಕೇಳ್ಕೊಳ್ಳಿಕ್ಕೆ ಬಂದ್ಬಿಟ್ಟು. ಹತ್ತಿರದಲ್ಲಿ ಅರ್ಜುನ ಕೂತಿತ್ತಂತೆ. ಕೃಷ್ಣನನ್ನು ಈ ವಿಪ್ರ ಕೇಳ್ಕೊಳ್ಳುವಾಗ ಅವನಿಗೆ ಪ್ರೇರಣೆ ಆಯಿತು. ಅವ ಅಂದ, ನೋಡು ವಿಪ್ರ, ನೀನು ಹೋಗಿ ಹೋಗಿ ಕೃಷ್ಣನ್ ಕೇಳ್ಕೊತಿದ್ದಿ ನಿನ್ನ ಮಕ್ಕಳನ್ನ ರಕ್ಷಿಸ್ಕೊಳ್ಳಿಕ್ಕೆ, ಅವನ್ನೆಲ್ಲ ನನ್ನ ಕೇಳ್ಕೊಳ್ಬೇಕು ಅಂದ. ನಾನು ಗಾಂಡೀವಿ, ನನ್ನ ಹತ್ರ ಇರುವ ಗಾಂಡೀವ ಧನುಸ್ಸು ಅಂಥಿಂಥದ್ದಲ್ಲ. ಎಂತೆಂಥವರನ್ನ ದಿಗ್ವಿಜಯ ಮಾಡಿ ಸೋಲಿಸಿ ಬಂದಿಲ್ಲ. ನಿನ್ನ ಮಕ್ಕಳನ್ನು ರಕ್ಷಿಸುವ ಜವಾಬ್ದಾರಿ ನಂದು. ಏನು ವಿಚಾರ ಮಾಡಬೇಡ, ನಾನು ಬರ್ತೇನೆ ರಕ್ಷಣೆ ಮಾಡಲಿಕ್ಕೆ ಅಂತ ಅರ್ಜುನ ತನ್ನ ಬಗ್ಗೆ ತಾನೇ ಭಾರೀ ಉತ್ಸಾಹದಿಂದ ಪ್ರಶಂಸೆ ಮಾಡ್ಕೊಳ್ತಾನೆ. ಕೃಷ್ಣನ್ ಅಲ್ಲ ಅಂತ ಬೇರೆ ಹೇಳ್ತಾನೆ. ನಾ ಬರ್ತೇನೆ ನಡಿ ಅಂತ ಕೇಳ್ತಾ ಇದ್ದ. ಅವನಿಗೆ ಅದು ವಿಶ್ವಾಸ ಬರ್ತಾ ಇಲ್ಲ ವಿಪ್ರನಿಗೆ. ನೀನು ಬೇಡ ಕೃಷ್ಣ ಬರಲಿ ಅಂತ ಪಾಪ ಆತ ವಿಪ್ರ. ಇಬ್ಬರ ಮಾತು ಕೇಳಿಸ್ಕೊಂಡು ಕೃಷ್ಣನಾದ್ರೂ ಮಧ್ಯದಲ್ಲಿ ಮಾತಾಡಬೇಕೋ ಬೇಡವೋ? ಅವನು ಮಾತಾಡ್ತಾ ಇಲ್ಲ. ಯಜ್ಞ ದೀಕ್ಷಿತನಾಗಿದ್ದಾನೆ, ಆಹುತಿ ಹಾಕ್ತಾ ಇದ್ದಾನೆ. ಪುನಃ ಅರ್ಜುನ ತನ್ನನ್ನೇ ತಾನು ಪ್ರಶಂಸೆ ಮಾಡಿಕೊಂಡು, ನೀನು ಯಾಕೆ ವ್ಯಥೆ ಪಡ್ತಿ? ನೋಡು ವಿಪ್ರ, ಒಂದು ವೇಳೆ ಏನಾದರೂ ನಿನ್ನ ಮಗನ ರಕ್ಷಿಸದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಬೇರೆ ಮಾಡಿಬಿಟ್ಟು. ಇಷ್ಟು ಪ್ರತಿಜ್ಞೆ ಮಾಡಿದ್ಮೇಲೆ ಇನ್ನು ವಿಪ್ರ ಏನು ಮಾಡಬೇಕು? ಮನಸ್ಸಿಲ್ದಿದ್ರು ಆತ ಅಗ್ನಿ ಪ್ರವೇಶದ ಮಾತು ಕೊಟ್ನಲ್ಲ ಅಂತ, ಸರಿ ಬಾ ಹಾಗಾದ್ರೆ ಅಂತ ಕರ್ಕೊಂಡು ಹೋದ. ಕೃಷ್ಣನಿಗೊಂದು ನಮಸ್ಕಾರ ಹಾಕಿದ. ಆ ವಿಪ್ರ ಗಾಂಡೀವ ಇಟ್ಕೊಂಡು ಈ ಅರ್ಜುನ ರಕ್ಷಣೆ ಮಾಡ್ತೀನಿ ನಡಿ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋದ. ತೋರಿಸಿದಂತೆ ಇದೇ ಪ್ರಸೂತಿ ಗ್ರಹ ಅಂತ. ಆ ಪ್ರಸೂತಿ ಗ್ರಹದ ಸುತ್ತಲೂ ಬಾಣಗಳನ್ನು ಬಿಟ್ಟು ಪಂಜರ ನಿರ್ಮಾಣ ಮಾಡಿದ್ದಂತ ಅರ್ಜುನ. ಅಂಥವೆಲ್ಲ ಬರ್ತಿತ್ತು ಅವನಿಗೆ. ಧನುರ್ವಿದ್ಯೆ ದ್ರೋಣಾಚಾರ್ಯರ ಹತ್ರ ಕಲ್ತಿದ್ದ. ಧನುರ್ಧಾರಿಗಳಲ್ಲೇ ಮೊದಲಿಗನಾಗಿದ್ದ ದ್ರೋಣ ಶಿಷ್ಯರಲ್ಲಿ ಅವನು. ಹಾಗಾಗಿ ಪಂಜರ ನಿರ್ಮಾಣ ಮಾಡಿದ. ಪ್ರಸೂತಿ ಗ್ರಹದಲ್ಲಿ ಒಂದಾನೊಂದು ಇರುವೆನೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಹಾಗೆ ಮಾಡಿದಾನಂತ. ಸಮಯ ಬಂತು, ಪ್ರಸವ ಕಾಲ, ಒಳಗಡೆಯಲ್ಲಿ ಪ್ರಸವ ಆಗ್ತಾ ಇದೆ. ಯಾರು ತೊಗೊಂಡು ಹೋಗ್ತಾರೆ ನೋಡೇ ಬಿಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಅರ್ಜುನ ಹೇಳಿದ್ದಾನೆ. ಅವನು ನಿಶ್ಚಿಂತನಾಗಿದ್ದ. ಆಯ್ತು ಬಿಡು, ಅರ್ಜುನ ನೋಡ್ಕೊಳ್ತಾನೆ ಇನ್ನೇನು ಅಂತ. ಮಗು ಹುಟ್ಟೇ ಬಿಡ್ತು. ಶಬ್ದ ಕೇಳಿಸ್ತಾ ಇದೆ. ಮರುಕ್ಷಣದಲ್ಲಿ ಮಗು ಕಾಣೆ ಆಗಿಬಿಡ್ತು. ಆಗ ವಿಪ್ರ ಅರ್ಜುನನ ಮೇಲೆ ಸಿಟ್ಟು ಬಂತವನಿಗೆ. ಹರಿ ಕೋಪದಿಂದ ಮಾತನಾಡ್ಲಿಕ್ಕೆ ಶುರು ಮಾಡಿದ. ನೀನು ನಿನಗಾಂಡೀವ ಎರಡೂ ಧಿಕ್ಕಾರ ಅಂತಂದ. ಅರ್ಜುನನಿಗೆ ಬೈಗಳಿಂದ ಬೈದ. ಅದೇನೋ ಅಂತಾರೆ ನಮ್ಮ ಕಡೆ ಎಲ್ಲ ಹಸದ, ಆ ಶಬ್ದ ಕೆಲವರಿಗೆ ಆಗಿ ಬರಲ್ಲ ಈಗ ಅದು ಶಬ್ದ. ಯಾಕಂದ್ರೆ ಈಗ ಲೋಕದಲ್ಲೆಲ್ಲ ವ್ಯವಸ್ಥೆನೇ ಹಂಗಿದೆ. ಅದೇನೋ ಧರ್ಮ ಅಂದ್ರೆ ಕೆಲವರು ಕಿವಿ ಒಳಗೆ ಶೂಲ ಚುಚ್ಚದಾಗ ಆಗ್ತದೆ. ಸನಾತನ ಅಂದ್ರೆ ಕಣ್ಣಿನಲ್ಲಿ ಏನೋ ಚುಚ್ಕೊಂಡಂಗೆ ಆಗ್ತದೆ. ಬ್ರಾಹ್ಮಣ ಅಂದ್ರೆ ಇನ್ನಿಲ್ದು ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ. ಕೆಲವ್ರಿಗೆ ಊಟನೇ ಸೇರಲ್ಲ. ಇದೇ ನಮ್ಮ ದೇಶ ಅಂತ ಮಾಡಿಟ್ಟಿದ್ದಾರೆ ಅಂತೂ ಇಂತು. ಅವನಿಗೆ ಆ ರೀತಿ ಮನಸ್ಸಿನಲ್ಲಿ ತಾಪ ಆಗಿದೆ ಪಾಪ. ಆ ತಾಪಕ್ಕೆ ಅವನು ಹೊರಗೆ ಹಾಕ್ತಾನೆ ಸಿಟ್ಟಿನಿಂದ. ಏನು ನೀನು ಮಾಡಿದ ಕೆಲಸ ಅಂತ. ನಾನು ಕೇಳಲಿಕ್ಕೆ ಬಂದದ್ದು ಕೃಷ್ಣನ್ನ, ನೀನು ಯಾಕೆ ಬರಬೇಕಾಗಿತ್ತು ಅಂತ ಬೈದ ಅರ್ಜುನ ತಲೆ ಕೆಳಗೆ ಹಾಕ್ಬಿಟ್ಟಿದ. ತಲೆ ಕೆಳಗೆ ಹಾಕ್ತವನು ಎತ್ತತಾನೇ ಇಲ್ಲ. ಈ ವಿಪ್ರ ಅರ್ಜುನರಿಬ್ಬರೂ ಪುನಃ ಕೃಷ್ಣನ ಬಳಿಗೆ ಬಂದರು.
ಕೃಷ್ಣ ನಗನಗುತ್ತಾ ಕೂತಿದ್ದಾನೆ. ಯಾಕಂದ್ರೆ ಅಲ್ಲಿ ಏನಾಗಿದೆ ಎಲ್ಲ ಗೊತ್ತಿದೆ, ಸರ್ವಜ್ಞ ಆದ್ರಿಂದ ಸುಮ್ಮನೆ ಇದ್ದಾನಂತೆ. ಅರ್ಜುನ ಏನು ಮಾತನಾಡಿದ್ರು ಕೇಳಿಸ್ಕೊಳ್ತಾ ಇಲ್ಲ. ವಿಪ್ರ ಬೈದದ್ದು ಸುಮ್ಮನೆ ಕೇಳ್ತಾ ಇದ್ದಾನೆ. ಅರ್ಜುನ ಏನು ಮಾಡ್ಬೇಕು? ಮಾತು ಕೊಟ್ಟಂತೆ ಅಗ್ನಿ ಪ್ರವೇಶ ಮಾಡಲೇಬೇಕು. ಕ್ಷತ್ರಿಯ ಪ್ರತಿಜ್ಞೆ ಭಂಗ ಆಗೋ ಹಾಗಿಲ್ಲ. ಅಗ್ನಿ ಸೃಷ್ಟಿ ಮಾಡಿಕೊಂಡ ಕೃಷ್ಣನ ಹತ್ರನೇ. ಈ ಕಡೆ ಕೃಷ್ಣ ಯಾಗ ಮಾಡ್ಲಿಕ್ಕೆ ಅಗ್ನಿ, ಅರ್ಜುನ ಪ್ರವೇಶ ಮಾಡ್ಲಿಕ್ಕೆ ಒಂದು ಅಗ್ನಿ. ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ. ಮೊದಲನೇ ಪ್ರದಕ್ಷಿಣೆ ಬಂದ, ಎರಡನೇ ಪ್ರದಕ್ಷಿಣೆ ಬಂದ, ಮೂರನೇ ಪ್ರದಕ್ಷಿಣೆ ಬರುವಾಗ ಕೃಷ್ಣನಿಗೆ ಅನುಮತಿ ಕೇಳ್ತಾನೆ. ಕೃಷ್ಣ ಮತ್ತೆ ಅನುಮತಿ ಕೊಡು, ಅಗ್ನಿ ಪ್ರವೇಶ ಮಾಡ್ತೀನಿ, ನನ್ನ ಕೈಯಲ್ಲಿ ಮಗುನ್ ರಕ್ಷಿಸ್ಲಿಕ್ಕೆ ಆಗಲಿಲ್ಲ, ವಿಪ್ರನಿಗೆ ಕೊಟ್ಟ ಮಾತದು ಅಂತ ಶುರು ಮಾಡಿದ. ಶ್ರೀಕೃಷ್ಣ ಅರ್ಜುನನ ಮೇಲಿರುವ ಅಪಾರ ಕರುಣೆ ಅವನಿಗೆ. ಪಾರ್ಥ ಸಖ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಅರ್ಜುನ ಅಂದ್ರೆ ಅಷ್ಟು ಪ್ರೀತಿ ಕೃಷ್ಣನಿಗೆ. ಮೇಲಾಗಿ ಬಂದಂತಹ ಮಗುನ್ ಕಳ್ಕೊಂಡ ಆ ವಿಪ್ರನ ಮೇಲೂ ಪ್ರೀತಿ. ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಮೂಕ ಗೋವುಗಳ ಮೇಲೆ ಪ್ರೀತಿ ತೋರಿಸುವ ಶ್ರೀಹರಿ ವೇದಾಂತಗಳನ್ನು ಅಧ್ಯಯನ ಮಾಡಿ ಕೃಷ್ಣನೇ ಸರ್ವೋತ್ತಮ ಅಂತ ಜಗತ್ತಿಗೆ ಸಾರುವ ವಿಪ್ರನ ಮೇಲೆ ಪ್ರೀತಿ ತೋರಿಸದೇ ಇರ್ತಾನ. ಅವನ ಮೇಲೂ ಪ್ರೀತಿ, ಇವನ ಮೇಲೂ ಪ್ರೀತಿ. ನೋಡಿದ್ರೆ ಮಗು ಕಾಣೆಯಾಗಿದೆ, ಅವನಿಗೆ ತಾಪ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ಇವನಿಗೆ ಮಾತು ಕೊಟ್ಟಿದ್ದೇನೆ ಅಂತ ಪ್ರವೇಶ ಮಾಡೋದು ಬಿಡ್ತಿಲ್ಲ. ಆಗ ಕೃಷ್ಣ ಏಕಾಹ ಯಜ್ಞ ದೀಕ್ಷಿತನಾದರೂ ಕೂಡ ತನ್ನ ಭಕ್ತರ ಮೇಲಿರುವ ಪ್ರೀತಿಯಿಂದ ಇಬ್ಬರನ್ನೂ ನಿಲ್ಲಿಸಿದ್ನಂತೆ. ಯಾಕೆ ವ್ಯಥೆ ಪಡ್ತೀರಿ ನಾನು ಭೂಮಿಯಲ್ಲಿರುವಾಗ ಅಂತಂದ. ನಿನಗೆ ಮಗು ತಾನೇ ಬೇಕು, ನಾನು ಕೊಡ್ತೀನಿ, ನೀನು ಅಗ್ನಿ ಪ್ರವೇಶ ಮಾಡಬೇಡ ಅಂತ ಒಂದು ರಥ ತರಿಸಿದ್ನಂತೆ. ಆ ರಥದಲ್ಲಿ ಇಬ್ಬರನ್ನೂ ಕೂಡಿಸ್ಕೊಂಡ, ವಿಪ್ರನನ್ನ ಅರ್ಜುನನನ್ನ. ತಾನು ಕುಳಿತ. ಆ ವೇಗವಾಗಿ ಹೋಯ್ತು ರಥ. ಎಲ್ಲಿಗೆ ಹೋಯ್ತು ಅಂದರೆ ಸಪ್ತದ್ವೀಪ ಸಪ್ತಸಾಗರ ಅಂತ ಕೇಳ್ತೇವಲ್ಲ, ಭೂಮಿಯ ವಿಶೇಷ ಅದು. ಸಪ್ತದ್ವೀಪ ಸಪ್ತಸಾಗರ ಅದನ್ನು ದಾಟಿಕೊಂಡು ಉತ್ತರ ದಿಗ್ಭಾಗದ ಕಡೆಗೆ ಹೋಯ್ತು ರಥ. ಬಹಳ ವೇಗವಾಗಿ ಹೋಗಿದೆ. ಲೋಕಾಲೋಕ ಅಂತ ಪರ್ವತಗಳನ್ನು ದಾಟಿತು. ಘನೀಭೂತವಾದ ಕತ್ತಲೆಯನ್ನು ಕತ್ತರಿಸಿಕೊಂಡು ಸಾಗಿತು ರಥ. ಸಾಗಿ ಹೋದದ್ದೆಲ್ಲಿಗೆ ಅಂದರೆ ಶ್ವೇತದ್ವೀಪ ಅಂತ ಕೃಷ್ಣನ ಮನೆಗೆ ಹೋಯ್ತಂತೆ. ನಾರಾಯಣನ 3 ಮನೆಗಳು ಪ್ರಸಿದ್ಧ. ಒಂದು ಶ್ವೇತದ್ವೀಪ, ಇನ್ನೊಂದು ಅನಂತಾಸನ, ಅದರ ಮೇಲಿರೋದು ವೈಕುಂಠ ಅಂತ. ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು ಎಲ್ರಿಗೆ ದೃಶ್ಯ ಅಲ್ಲ, ಅದು ಅಂಥವರಿಗೆ ಮಾತ್ರ ಕಾಣಿಸ್ತದಂತ. ಅಂಥ ಯೋಗ್ಯತೆ ಇರೋರಿಗಷ್ಟೇ ಅದರೊಳಗೆ ಪ್ರವೇಶ. ಅಲ್ಲಿಗೆ ಹೋಗಿದ್ದಾನೆ, ಅನಂತಾಸನಕ್ಕೆ ಹೋಗಿದ್ದಾನೆ ಅಂತ ಒಂದು ಕಡೆ ಇದೆ. ಅನಂತಾಸನಕ್ಕೆ ಹೋಗಿ ಅದರೊಳಗೆ 2 ಭಾಗ ಇದೆ ಅಂತ. ಎಲ್ರಿಗೂ ಒಳಗೆ ಪ್ರವೇಶ ಇಲ್ಲ. 2 ಭಾಗ ಅಂದರೆ ಒಂದು ಮುಕ್ತ ಭಾಗ, ಇನ್ನೊಂದು ಅಮುಕ್ತ ಭಾಗ ಅಂತಿದ್ದಾವಂತ. ಶ್ವೇತದ್ವೀಪಕ್ಕೆ ಹೋದರೂ 2 ಭಾಗ, ಅನಂತಾಸನಕ್ಕೆ ಹೋದರೂ 2 ಭಾಗ, ವೈಕುಂಠಕ್ಕೆ ಹೋದರೂ 2 ಭಾಗ ಅಂತ. ಬಹಳ ದೊಡ್ಡ ಶ್ರೀಮಂತರು ಮನೆ ಕಟ್ಟಿಸುವಾಗಲೇ ಹಾಗೆ ಮಾಡಿರ್ತಾರೆ. ಎಲ್ರಿಗೂ ಒಳಗೆ ಪ್ರವೇಶ ಮಾಡಿಸಲ್ಲ. ಯಾರಾದರೂ ವಿಸಿಟಿಗೆ ಅಂತ ಬಂದರೆ, ಅಹವಾಲು ಸ್ವೀಕರಿಸಲಿಕ್ಕೆ ಅಂತಿದ್ರೆ ಅದಕ್ಕೆ ಅಂತ ಒಂದು ಪಾರ್ಟಿಷನ್ ಬೇರೆ ಮಾಡಿರ್ತಾರೆ ರಾಜಕಾರಣಿಗಳೆಲ್ಲ. ಅವ್ರು ಅಲ್ಲೇ ಬರ್ಬೇಕಷ್ಟೆ, ಮನೆ ಒಳಗೆ ಬರೋ ಹಾಗಿಲ್ಲ. ಹಾಗೆ ಇವ್ರದ್ದೇ ಇಷ್ಟು ನಾಟಕ ಇದೆ ಅಂದರೆ ಇನ್ನು ಭಗವಂತ ಹೇಗೆ ಮಾಡಿರಬೇಡ ಮನೆಗಳನ್ನು. ಶ್ವೇತದ್ವೀಪ ಅನಂತಾಸನಕ್ಕೆ ಬಂದಿದ್ದಾನೆ. ಅರ್ಜುನ ವಿಪ್ರನನ್ನ ರಥ ಸಹಿತವಾಗಿ ಕುದುರೆಗಳನ್ನು ಅಲ್ಲೇ ಇರಿಸಿದ್ನಂತೆ. ಸ್ವಲ್ಪ ಹೊತ್ತಿರು, ನಾನು ಒಳಗೆ ಹೋಗ್ತೇನೆ ಅಂತ ತಾನೊಬ್ಬನೇ ಒಳಗೆ ಹೋಗಿ ಕೃಷ್ಣ ಅನಂತಾಸನದಲ್ಲಿ ಶ್ವೇತದ್ವೀಪದಲ್ಲಿದ್ದ ತನ್ನದೇ ಮೂಲ ರೂಪದ ಜೊತೆಗೆ ಐಕ್ಯ ಹೊಂದಿ ಅಲ್ಲಿದ್ದಂಥ ಮಕ್ಕಳನ್ನು ಕರೆದುಕೊಂಡು ಬೇಡಿದ್ದು ಒಂದು ಮಗುವನ್ನು 4ನೇದ್ದಾಗಿ, ಆದರೆ ಭಗವಂತ ಮಾತ್ರ 4 ಮಕ್ಕಳನ್ನು ತಗೊಂಡು ಬಂದಂತಲ್ಲಿದ. ತಂದು ವಿಪ್ರನಿಗೆ ತೋರಿಸಿ ರಥದಲ್ಲಿ ಕೂಡಿಸ್ಕೊಂಡು ಎಲ್ಲಿದ ಹೊರಟಿದ್ದೋ ದ್ವಾರಕೆ ಯಾಗ ಮಂಟಪದಲ್ಲಿ ಅಲ್ಲಿಗೆ ಬಂದಿದ್ದಾರಂತೆ. ಒಂದು ಮುಹೂರ್ತದಲ್ಲಿ ಬಂದಿದ್ದಾರಂತೆ. ಒಂದು ಮುಹೂರ್ತದಲ್ಲಿ ಇಷ್ಟು ಕೆಲಸ ಮಾಡಿಬಿಟ್ಟು. ಈಗ ಹೇಳು ಅರ್ಜುನ, ನೀನು ಅಗ್ನಿ ಪ್ರವೇಶ ಮಾಡ್ತೀಯಾ? ನೀನು ಹೇಳು ವಿಪ್ರ, ನಿನಗೆ ಮಕ್ಕಳಿಲ್ಲ ಅಂತ ವ್ಯಥೆ ಪಡ್ತೀಯಾ ಅಥವಾ ನಾನು ರಕ್ಷಿಸಲಿಲ್ಲ ಅಂತ ಅಪವಾದ ಕಟ್ತೀಯಾ ಅಂತ ಕೇಳಿದ್ದಂತೆ. ಆಗ ವಿಪ್ರನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ. ಕೇಳಿದ್ದು ಒಂದನ್ನು, ಕೊಟ್ಟದ್ದು 4. ಇದು ಕೃಷ್ಣನ ಮಹಿಮೆ ಅಂತ ಹರಿವಂಶ ಸಾರ್ತಾ ಇದೆ. ಇಂಥ ಚರಿತ್ರೆಯನ್ನು ಮಾಡಿಬಿಟ್ಟು ಆಮೇಲೆ ಯಾಗ ಮುಂದುವರಿಸಿದ್ನಂತ. ಯಾಗ ಮುಂದುವರಿಸಿದ. ಆ ಯಾಗ ಮಾಡುವಾಗ ದೀಕ್ಷಿತನಾದ ಶ್ರೀಕೃಷ್ಣ ಕೆಲವೇ ಕ್ಷಣಗಳಲ್ಲಿ ಹೋಗಿ ಮತ್ತೆ ವಾಪಸ್ ಬಂದದ್ದಕ್ಕೆ ಪ್ರಾಯಶ್ಚಿತ್ತ ಮಾಡುವ ನೆಪ ಮಾಡಿಕೊಂಡು
ಯಾಗವನ್ನೂ ಪೂರ್ಣ ಮಾಡಿದ ಅಂತ ಕಥೆ ಹರಿವಂಶದಲ್ಲಿ ವಿಸ್ತಾರವಾಗಿ ಬಂದದ್ದು. ಈ ಚರಿತ್ರೆಯನ್ನು ಶ್ರವಣ ಮಾಡಬೇಕು ಅಂತಂತಾರೆ. ಬ್ರಾಹ್ಮಣಾರ್ಥೇ ಮದರ್ಥೇ ಚ ಕುರು ಸಾಗರ ಮಧ್ವಚಃ ಮಾಮೃತೇನ ಪುಮಾನ್ ಕಶ್ಚಿತ್ ಅನ್ಯಸ್ತ್ವಾಂ ದರ್ಶಯಿಷ್ಯತಿ ಇತ್ಯಾದಿ ಮಾತುಗಳು ಬರ್ತಾರೆ. ಹೀಗೆ ಅರ್ಜುನನನ್ನು ಅಗ್ನಿ ಪ್ರವೇಶ ಮಾಡೋದ್ರಿಂದ ತಡೆದು ಅವನ ಮೇಲೆ ವಾತ್ಸಲ್ಯ ತೋರಿದ ಕಥೆ ಕೃಷ್ಣನ ಕಥೆ. ವಿಪ್ರನಿಗೆ ತನ್ನ ವಂಶೋದ್ಧಾರ ಆಗಲಿ ಅಂತ ಅಪೇಕ್ಷೆ ಪಟ್ಟದ್ದಕ್ಕೆ ಒಂದೇ ಮಗುವನ್ನು ಕೇಳಿದ್ರು ತನ್ನ ಭಕ್ತ ಆದ ಕಾರಣ ಅವನಿಗೆ 4 ಮಕ್ಕಳನ್ನು ಮರಳಿ ಕೊಡುವ ಹಾಗೆ ಮಾಡಿದಂಥ ಕೃಷ್ಣನ ಕಥೆ. ಪ್ರದದೌ ಬ್ರಾಹ್ಮಣಾಯಾಥ ಪುತ್ರಾನ್ ಸರ್ವಾನ್ ಜನಾರ್ದನಃ ತ್ರಯಃ ಪೂರ್ವಂ ಹೃತಾಯೇ ಚ ಸದ್ಯೋ ಜಾತಶ್ಚ ಬಾಲಕಃ. 3 ಮೊದಲೇ ಹುಟ್ಟಿದ್ರು, 4ನೇತ ಆಗತಾನೆ ಹುಟ್ಟಿದ್ದು. ಆಶ್ಚರ್ಯ ಹೇಳ್ತದೆ, ಮೊದಲೇ ಹುಟ್ಟಿದವರನ್ನು ಕೂಡ ಸುಮಾರು ಒಂದೊಂದು ಮಗು ಹುಟ್ಟಬೇಕಾದ್ರೆ 1 ವರ್ಷನ ತಾನೆ. ಹಾಗಾದರೆ ಅವರನ್ನು ಕೂಡ ಕೃಷ್ಣ ಏನು ಮಾಡಿದ, ಆಗಲೇ ಹುಟ್ಟಿದ ಮಗುವನ್ನು ಮೊದಲು ಹುಟ್ಟಿದವರನ್ನು ಮಗುವಿನ ರೂಪದಲ್ಲೇ ಇರಿಸಿಕೊಟ್ಟಿದ್ದ. ಆಯ್ತು ಸಾಕು, ಹೋಗಿ 4 ಮಕ್ಕಳನ್ನು ಸಾಕು ಅಂತಂದ. ಇದು ಕೃಷ್ಣನ ಕಥೆ. ಅದಕ್ಕೆ ಹೇಳೋದು ಕೃಷ್ಣ ಅಂದರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಅವನ ವಿರೋಧ ಕಟ್ಕೊಳ್ಬೇಡಿ ಅಂಥೇಳಿ ಅವನನ್ನು ನಿಮ್ಮ ಕಿಂಕರ ಅಂತ ಭಾವಿಸ್ಬೇಡ್ರಿ. ನಿಮ್ಮ ದಾಸನಲ್ಲ, ದಾಸನೂ ಅಲ್ಲ. ಕೆಲವರಿಗೆ ಅನ್ನಿಸ್ತಿರ್ತದೆ ಕೇಳಿದ್ದೆಲ್ಲ ಕೊಡ್ತಾನೆ ಬಿಡು ಕೃಷ್ಣ ಅಂತ. ಹಿಂಡುತ್ತದೆ ಹಾಲು ಅಂತ ರಕ್ತ ಹಿಂಡ್ಕೋಬಾರ್ದು. ಆಕಳಲ್ಲಿ ಏನು ಹಿಂಡ್ಕೊಳ್ಬೇಕು ಅಷ್ಟೇ ಹಿಂಡ್ಕೊಳ್ಬೇಕು. ಪ್ರಹೃಷ್ಟೋ ಬ್ರಾಹ್ಮಣಸ್ತಾತ ಪುತ್ರಾನ್ ದೃಷ್ಟ್ವಾ ಪುನಃ ಪ್ರಭೋ. ಬಹಳ ಸಂತುಷ್ಟನಾಗಿಬಿಟ್ಟ ಆ ವಿಪ್ರ ಆ ಮಕ್ಕಳನ್ನು ಕಂಡು. ಅಹಂಚ ಪರಮತ್ ಪ್ರೀತೋ ವಿಸ್ಮಿತಶ್ಚಾಪವಂ ನೃಪ ತಥೋ ವಯಂ ಪುನಃ ಸರ್ವೇ ಬ್ರಾಹ್ಮಣಸ್ಯ ಚ ತೇ ಸುತಾಃ. ಇಷ್ಟು ಕಥೆ ಹೇಳ್ತಾರೆ. ಈ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ಮನೆಯಲ್ಲಿ ಯಾರಿಗಾದರೂ ಪುತ್ರ ಸೌಭಾಗ್ಯ ಬೇಕು ಅಂದರೆ ಕೃಷ್ಣನ ಇಂಥ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ವಂಶ ಉದ್ಧಾರ ಆಗಬೇಕು ಅಂದರೆ ಕೃಷ್ಣನ ಇಂಥ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ಅವರು ಮಾಡಿದಂಥ ಮಾತು, ಅರ್ಜುನ ಮಾಡಿದ ಪ್ರತಿಜ್ಞೆ ಸತ್ಯ ಆಯ್ತಲ್ಲ, ಹಾಗೆ ಅವರವರ ಮಾತು ಸತ್ಯ ಆಗಬೇಕು ಅಂತಂದರೆ ಕೃಷ್ಣನ ಇಂಥ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ಅರ್ಜುನ ಯಾಕೆ ಬಂದ ಮಧ್ಯದಲ್ಲಿ ಇಲ್ಲಿ ಅಂತ ಅದಕ್ಕೆ ಭಗವತ್ಪಾದರು ಹೇಳ್ತಾರೆ. ಅರ್ಜುನನಿಗೆ ಅನಿಸಿತ್ತಂತೆ, ನಾನಿಲ್ಲದೆ ಏನು ನಡೀತದೆ ಕೃಷ್ಣಂದು ಅಂತ. ಕೆಲವೊಮ್ಮೆ ಹಾಗೆ ಅನ್ನಿಸ್ತದೆ, ದೇವರ ಬಗ್ಗೆ ಸ್ವಲ್ಪ ಮಡಿವಂತಿಕೆ ಹೆಚ್ಚಾಗಿರ್ತದಲ್ಲ, ನನಗಿಂತ ಯಾರು ಮಡಿ ಮಾಡ್ತಾರೆ ಅಂತ ಅನಿಸ್ತದೆ. ಸ್ವಲ್ಪ ದಿನ ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ತಿರ್ತೇವೆಲ್ಲ, ಮಾಡದೇ ಇದ್ದವ್ರ ಬಗ್ಗೆ ತಾತ್ಸಾರ ಜಾಸ್ತಿ ಆಗಿರ್ತದೆ. ಇವೆಲ್ಲ ಮನುಷ್ಯನ ಸ್ವಭಾವ. ಅರ್ಜುನನಿಗೂ ಹಾಗೆ ಬಂದಿತ್ತಂತೆ. ಭಾರೀ ನಾನಂದರೆ ಗಾಂಡೀವಿ, ನನಗಿಂತ ಯಾರು ಅಂತ ಕೃಷ್ಣ ತೋರಿಸಿದ. ನಾನಿಲ್ಲದೆ ನಿನ್ನ ಗಾಂಡೀವ ಕೆಲಸ ಮಾಡಲ್ಲ ಅಂತ. ನಾನಿದ್ರೆ ನಿನಗೆ ಜಯ, ನಾನಿದ್ರೆ ನಿನ್ನ ಗಾಂಡೀವ, ನಾನಿದ್ರೆ ನಿನಗೆ ಕೀರ್ತಿ, ನಾನಿದ್ರೆ ನಿನಗೆ ಯುದ್ಧ, ನಾನಿದ್ರೆ ನಿನ್ನ ಕರ್ತವ್ಯ ಅಂತ ಅನ್ನಂತ. ಕೃಷ್ಣನನ್ನು ಕೇಳದೆ, ಕೃಷ್ಣನ ಸಂಕಲ್ಪದ ಬಗ್ಗೆ ಯೋಚಿಸದೆ ತಾನೇ ಪ್ರತಿಜ್ಞೆ ಮಾಡಿಬಿಟ್ಟ. ನಡಿ, ನಾನು ನಿನ್ನ ರಕ್ಷಣೆ ಮಾಡ್ತೀನಿ, ನಡಿ ನಿನ್ನ ಮಕ್ಕಳನ್ನು. ಕೃಷ್ಣನ್ ಯಾಕೆ ಕೇಳ್ತೀಯೋ, ಅವನು ಯುದ್ಧ ಮಾಡೋನಲ್ಲ ಅಂತ ವ್ಯಂಗ್ಯ ಮಾಡಿಬಿಟ್ನಂತೆ. ಅತಿ ಪರಿಚಯಾದ ಅವಜ್ಞ. ಅತಿ ಕೃಷ್ಣನ ಪರಿಚಯ ಅರ್ಜುನನಿಗೆ ಕೃಷ್ಣನ ಬಗ್ಗೆ ತಾತ್ಸಾರ ಮೂಡಿಸೋ ಹಾಗಾಗಿಬಿಡ್ತು. ಅದಕ್ಕೆ ತೋರಿಸಿದ ಕೃಷ್ಣ, ಇನ್ನೊಂದು ಸಲ ಹೀಗೆ ಮಾಡಿದರೆ ನೋಡು ಅಂತಂದ. ತಕ್ಷಣಕ್ಕೆ ಕೃಷ್ಣ ಹೀಗೆ ಮಾತು ಮಾಡಿ ತೋರಿಸಿದ ಮೇಲೆ ಅರ್ಜುನ ತಲೆ ಕೆಳಗೆ ಹಾಕಿದವನು ತಲೆ ಎತ್ತಿ ತಪ್ಪಾಯಿತು ಅಂತ ಕ್ಷಮೆ ಕೋರಿದ. ಹೀಗೆ ಗರ್ವ ಪರಿಹಾರ ಮಾಡುವಂಥ ಕಥೆ. ಗರ್ವ ಪರಿಹಾರ ಮಾಡುವಂಥ ಕಥೆ, ಮನುಷ್ಯನಿಗೆ ಬರುವ ಅಹಂಕಾರವನ್ನು ಪರಿಹಾರ ಮಾಡುವ ಕಥೆ ಇದು. ಮದ ಪರಿಹಾರ ಮಾಡ್ತದೆ ಅಂತ ಈ ಚರಿತ್ರೆಯನ್ನು ವ್ಯಾಖ್ಯಾನ ಮಾಡ್ತಾರೆ. ಇದು ಹರಿವಂಶದಲ್ಲಿ ಬಂದಂಥ ಮತ್ತೊಂದು ಉಪಾಖ್ಯಾನ. ಇನ್ನು ಶ್ರೀಕೃಷ್ಣನ ಇಂಥ ಚರಿತ್ರೆಗಳನ್ನೇ ವರ್ಣನೆ ಮಾಡಿ ಹರಿವಂಶ ಮುಂದುವರಿಸುವಾಗ ಶ್ರೀಕೃಷ್ಣನ ಮೊಮ್ಮಗನ ಚರಿತ್ರೆಯನ್ನು ಚಿಂತನೆ ಮಾಡಿಸ್ತದೆ. ಕೃಷ್ಣನ ಮಗ ನಿನ್ನೆ ಕೇಳಿದಂತೆ ಪ್ರದ್ಯುಮ್ನ. ಆ ಪ್ರದ್ಯುಮ್ನ ಮಗ ಅನಿರುದ್ಧ ಅಂತ ಹುಟ್ಟುತ್ತಾನೆ. ಅನಿರುದ್ಧನ ಚರಿತ್ರೆಯನ್ನು ಹರಿವಂಶದಲ್ಲಿ ಅನುಸಂಧಾನ ಮಾಡಿಸ್ತದೆ. ಅನಿರುದ್ಧನ ಪತ್ನಿ ಉಷಾ ಅಂತ ನಾವು ತಿಳಿದಿದ್ದೇವೆ. ಅನಿರುದ್ಧ ಅಂತ ದೇವಲೋಕದಲ್ಲಿಯೂ ಇದ್ದಾನೆ, ಅವನ ಪತ್ನಿ ಉಷಾದೇವಿ. ಆದರೆ ವ್ಯತ್ಯಾಸ,
ಉಷಾ ಅಂತಿಬ್ಬರಿದ್ದಾರೆ. ಅಶ್ವಿನಿ ದೇವತೆಗಳ ಪತ್ನಿಯ ಹೆಸರು ಉಷಾ ಅಂತ ಹೇಳೇನೆ, ಅನಿರುದ್ಧ ದೇವತೆಯ ಪತ್ನಿಯ ಹೆಸರು ಕೂಡ ಉಷಾ ಅಂತ ಹೇಳೇನೆ ಚಿಂತನೆ ಮಾಡಬೇಕು. ಇದು ದೇವಲೋಕದ ಇಬ್ಬರು ಪತ್ನಿಯರಿಗೂ ಆ ಇಬ್ಬರು ಸ್ತ್ರೀಯರಿಗೂ ಕೂಡ ಒಂದೇ ನಾಮ ಇದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ರುದ್ರದೇವರ ಶಿಷ್ಯ ಒಬ್ಬ ಇದ್ನಂತೆ, ಆತನ ಹೆಸರು ಬಾಣ ಅಂತ, ಅವನ ಹೆಸರೇ ಬಾಣ ಅಂತ ಇಟ್ಕೊಂಡಿದ್ದ. ಅವನಿಗೆ ರುದ್ರದೇವರು ವರ ಕೊಟ್ಟಿದ್ರು. ವರಬಲದಿಂದ ಆತನ ಕೈಗಳಲ್ಲಿ ಬಹುಸಂಖ್ಯೆಯ ಕೈಗಳು ಬಂದಿದ್ವಂತೆ. ಯಾರ ಜೊತೆ ಯುದ್ಧ ಮಾಡುವಾಗಲೂ ಸಾವಿರಾರು ಕೈಗಳಿಂದ ಯುದ್ಧ ಮಾಡ್ತಿದ್ದಂತೆ. ಈ ಒಂದು ಕೈಯಿಂದ ಯುದ್ಧ ಮಾಡುವಾಗಲೇ ಎಷ್ಟು ಕಠಿಣ, ಇನ್ನು ವರಬಲದಿಂದ ಬಾಣನಿಗೆ ಬಹುಸಂಖ್ಯೆಯ ಕೈಗಳು ಬಂದ್ಬಿಡ್ತಿತ್ತು. ಭಾರಿ ಯುದ್ಧ ಮಾಡ್ತಾ ಇದ್ದ ಅಂತ ಬಾಣಾಸುರ ಅಂತ ಒಬ್ಬನ ಚರಿತ್ರೆ ಹೇಳ್ತಾರೆ. ಆ ಬಾಣಾಸುರನ ಮನೆ ಒಳಗೆ ಬಂದವಳು ಉಷಾ ಅಂತ ಇನ್ನೊಬ್ಳಿದ್ದಾಳೆ. ಆ ಉಷೆಗೆ ಸ್ನೇಹಿತಳಾಗಿ ಚಿತ್ರಲೇಖ ಅಂತ ಅವಳನ್ನು ಉಲ್ಲೇಖ ಮಾಡ್ತದೆ ಹರಿವಂಶ. ಆ ಚಿತ್ರಲೇಖೆ ಬಹಳಷ್ಟು ಚಿತ್ರಗಳನ್ನು ಬರಿತಾ ಇದ್ಲು. ಉಷೆ ಮಲಗಿದಾಗ ಒಮ್ಮೆ ಕನಸಿನಲ್ಲಿ ಅನಿರುದ್ಧ ಬಂದು ಅವಳನ್ನು ಆಲಿಂಗಿಸಿ ಅವಳನ್ನು ರಮಿಸ್ತಾನೆ. ಅವಳಿಗೆ ಎಚ್ಚರ ಆದಾಗ ಆತನೇ ನನ್ನ ಯಜಮಾನ ಅಂತ ಭಾವನೆ ಬಂದ್ಬಿಡ್ತದೆ. ಎಂತೆಂಥ ಕಥೆ ನಡೆದಿದ್ದಾವೆ ನೋಡಿ. ಬರೀ ಸಿನಿಮಾ ನೋಡೋದ್ರಲ್ಲಿ ಆಗಿರ್ತದೆ ನಮ್ದೆಲ್ಲ. ಹರಿವಂಶದಲ್ಲೇ ಇಂಥ ಕಥೆಗಳನ್ನು ಹೇಳಿಬಿಡ್ತಾರೆ ವ್ಯಾಸರು. ಚಿತ್ರಲೇಖೆಗೆ ಕೇಳ್ತಾಳೆ ಉಷೆ, ನೀನು ಚಿತ್ರ ಬರಿತಾ ಬಾ, ನನ್ನ ಕನಸಿನಲ್ಲಿ ಬಂದವನನ್ನು ನನ್ನ ನೋಡಬೇಕು. ಚೆನ್ನಾಗಿ ಚಿತ್ರ ಬಿಡಿಸಿದ್ಲು. 1, 2, 3 ಅಂತ ಬಿಡಿಸಿಲ್ಲ. ಅವಳು ಹೇಳ್ತಾ ಹೋದ್ಲು, ಹೀಗಿದ್ದಾನೆ ಅಂತ ಬದಲಾಯಿಸಿ. ಒಂದು ಚಿತ್ರ ನೋಡ್ತಾಳೆ, ಈತನೇ ನನ್ನ ಕನಸಿನಲ್ಲಿ ಬಂದವನು, ಯಾರಿವನು ಅಂತ ಚಿತ್ರಲೇಖೆ ಉಷೆ ಕೇಳ್ತಾಳೆ. ಈತ ಯಾರು ಅಂದಾಗ ಚಿತ್ರಲೇಖೆ ಹೇಳಿದ್ಲಂತೆ, ಇದು ಕೃಷ್ಣನ ಮೊಮ್ಮಗ ಪ್ರದ್ಯುಮ್ನನ ಮಗ, ಇವನು ಸಾಮಾನ್ಯ ಅಲ್ಲ, ಬಹಳ ಸುಂದರ ಇವನು ಅಂತಂದಾಗ ಅವನೇ ನನಗೆ ಮಗ ಆಗಬೇಕು ಅಂತ ಕೂತ್ಕೊಂಡ್ಬಿಡು, ಅವನೇ ನನ್ನ ಯಜಮಾನ ಆಗಬೇಕು ಅಂತ ಹಠ ಹಿಡಿದು ಕೂತ್ಕೊಳ್ತಾಳೆ. ಅಂಥ ಅನಿರುದ್ಧನನ್ನು ದ್ವಾರಕಾಪಟ್ಟಣದಿಂದ ಈ ಉಷೆ ಭಾರೀ ಚಮತ್ಕಾರ ಮಾಡಿ ತರಿಸಿ ಬಾಣಾಸುರನ ಜೊತೆಗೂ ಯುದ್ಧ ಮಾಡೋ ಹಾಗಾಗಿ ಕೊನೆಗೆ ಬಾಣನೊಟ್ಟಿಗೆ ಭಾರೀ ಯುದ್ಧ ಮಾಡಿದ್ದಂತೆ ಕೃಷ್ಣ ಹಾಗೂ ಅನಿರುದ್ಧ. ಕೊನೆಗೆ ಯುದ್ಧದಲ್ಲಿ ಬಾಣಾಸುರನ ಸಂಹಾರ ಅಂದಾಗ ರುದ್ರದೇವರು ಬಂದ್ರಂತೆ. ಯಾಕಂದರೆ ಬಾಣ ನನ್ನ ಭಕ್ತ ಅಂತ, ನನ್ನ ಭಕ್ತ ಬಾಣ ಅಂತ ಯುದ್ಧಕ್ಕೆ ಅಂತ ಬಂದರೆ ಕೃಷ್ಣ ಶಿವನನ್ನು ಆಗ ಸೋಲಿಸಿದ ಅಂತನ್ನೋ ಚರಿತ್ರೆ ಪುರಾಣದಲ್ಲಿ ಬರ್ತದೆ. ಹೀಗೆ ಅನಿರುದ್ಧ ಹಾಗೂ ಉಷಾ ಇವರಿಬ್ಬರ ಕಥೆ, ಬಾಣಾಸುರನ ಸಂಹಾರ, ಶಿವನನ್ನು ಸೋಲಿಸಿದ್ದು, ಆ ಕಾರಣದಿಂದಲೂ ಶಿವನಿಗಿಂತ ಸರ್ವೋತ್ತಮ ಕೃಷ್ಣ ಅನ್ನುವ ಸರ್ವೋತ್ತಮತೆಯನ್ನು ಸಾರ್ತದೆ ಈ ಚರಿತ್ರೆ. ಈ ಚರಿತ್ರೆಯನ್ನು ಕೂಡ ಹರಿವಂಶದ ಕೊನೆಯಲ್ಲಿ ಅನುಸಂಧಾನ ಮಾಡಿಸ್ತಾ ಇದ್ದಾರೆ. ಇದು ಕೂಡ ವಿಷ್ಣು ಪರ್ವದಲ್ಲೇ ಬಂದಂಥ ಚರಿತ್ರೆ. ಇನ್ನು ಶ್ರೀಕೃಷ್ಣ ಬೇರೆ ಬೇರೆ ಮಕ್ಕಳನ್ನು ಪಡೆದದ್ದು ಆ ಚರಿತ್ರೆಯನ್ನು ಹೇಳ್ತಾರೆ ಇಲ್ಲಿ. ಚಾರುದೇಶ್ನ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಚಾರುದೇಶ್ನ ಅಂದರೆ ಜಾಂಬವತಿಯಲ್ಲಿ ಹುಟ್ಟಿದಂತಹ ಮಗ ಅಂತ ಅವನ ಚರಿತ್ರೆಯನ್ನು ಹೇಳ್ತಾರೆ. ಈ ಬಾಣಾಸುರನ ಜೊತೆಯಲ್ಲಿ ಯುದ್ಧ ಮಾಡುವಾಗ ಒಂದು ವೈಷ್ಣವ ಜ್ವರ, ಶೈವ ಜ್ವರ ಅಂತ ಎರಡರ ಬಗ್ಗೆ ವಿವರಣೆ ಕೊಟ್ಟು, ಆ ಜ್ವರದಲ್ಲೇ ಎರಡಿದ್ದಾವಂತೆ, ವೈಷ್ಣವ ಜ್ವರ ಬೇರೆ ಶೈವ ಜ್ವರ ಬೇರೆ ಅಂತ ಚಮತ್ಕಾರವಾಗಿ ಹೇಳ್ತಾರೆ. ಈ ಚರಿತ್ರೆಯನ್ನು ಕೂಡ ಅನುಸಂಧಾನ ಮಾಡಬೇಕು. ಇದನ್ನು ಆಶ್ಚರ್ಯ ಪರ್ವ ಅಂತ ಕರೆದಿದ್ದು. ಆಶ್ಚರ್ಯ ಪರ್ವಮಖಿಲಂ ಯೋಗೀದಂ ಧಾರಯೇಂದ್ರಪ ನಾಶುಭಂ ಪ್ರಾಪ್ನುಯಾತ್ ಕಿಂಚಿತ್ ದೀರ್ಘಮಾಯುಮವಾಪ್ನುಯಾತ್. ಯಾರು ಆಶ್ಚರ್ಯ ಪರ್ವ ಅಂತ ಅನಿಸಿದ ಈ ಹರಿವಂಶದ ಭಾಗವನ್ನು ಹೇಳ್ತಾರೆ, ಶ್ರವಣ ಮಾಡ್ತಾರೆ, ಅವರ ಮನೆ ಒಳಗೆ ದೀರ್ಘಾಯುಷ್ಯ ಪ್ರಾಪ್ತಿ ಆಗ್ತದೆ ಅಂತ ಫಲ ಹೇಳಿದ್ದಾರೆ. ಸೂತರು ಕೂಡ ಇದನ್ನೇ ಶೌನಕರಿಗೆ ಉಪದೇಶ ಮಾಡಿ, ಇತಿ ಪಾರೀಕ್ಷಿತೋ ರಾಜ ವೈಶಂಪಾಯನ ಭಾಷಿತಂ ಶ್ರುತವಾನ್ ಅಮಲೋ ಭೂತ್ವ ಹರಿವಂಶಂ ದ್ವಿಜರ್ಷಭಃ. ಇದೇ ಪಾರೀಕ್ಷಿತೋ ರಾಜ, ಪರೀಕ್ಷಿತನ ಮಗನಾದ ಜನಮೇಜಯ ಈ ಹರಿವಂಶದ ಕಥಾನಕವನ್ನೇ ಸೂತ ಪುರಾಣಿಕರು ಅಂದರೆ ಜನಮೇಜಯ ವೈಶಂಪಾಯನರಿಂದ ಶ್ರವಣ ಮಾಡಿದ, ಶೌನಕರು ಸೂತ ಪುರಾಣಿಕರಿಂದ ಶ್ರವಣ ಮಾಡಿದ್ದಾರೆ ಅಂತ ಅಲ್ಲಿಗೆ ಹರಿವಂಶದಲ್ಲಿ ವಿಷ್ಣು ಪರ್ವ, ಅದೇ ಆಶ್ಚರ್ಯ ಪರ್ವ ಮುಕ್ತಾಯ ಆಗ್ತದೆ. ಮುಂದೆ ಭವಿಷ್ಯ ಪರ್ವ ಅಂತ, ಭವಿಷ್ಯ ಪರ್ವದ ಕೆಲವು ಅಂಶ, ಬಹಳ ಇಲ್ಲ, ಬಹಳ ಚಿಕ್ಕ ಪರ್ವ ಇದು. ಈ ಭವಿಷ್ಯ ಪರ್ವದಲ್ಲಿ ಬರುವಂತೆ
ಮುಂದೆ ಬರುವಂಥ ಕೆಲವು ರಾಜರ ಸಂತತಿಯನ್ನು, ಚರಿತ್ರೆ ಯಾವುದೂ ಇಲ್ಲ, ಸಂತತಿಯನ್ನು ಮಾತ್ರ ತಿಳಿಸಿ ಮುಕ್ತಾಯ ಮಾಡ್ತಾ ಇದ್ದಾರೆ. ವೈಶಂಪಾಯನರು ಜನಮೇಜಯನಿಗೆ ಹರಿವಂಶ ಮುಕ್ತಾಯ ಮಾಡುವಾಗ ಅಂತಾರೆ, ಜನಮೇಜಯ ಬಹಳ ಭಾಗ್ಯವಂತ ನೀನು, ಮಹಾಭಾರತವನ್ನೂ ಶ್ರವಣ ಮಾಡಿದಿ, ಮಹಾಭಾರತದ ಕಿಲ ಅಂದರೆ ಪರಿಶಿಷ್ಟ ಅನಿಸಿದಂಥ ಹರಿವಂಶವನ್ನು ಶ್ರವಣ ಮಾಡಿದಿ. ಈ ಹರಿವಂಶ ಕಥಾಶ್ರವಣಕ್ಕೆ ಬಹಳಷ್ಟು ಲಾಭ ಇದೆ ಅಂತ ಆ ಫಲಶ್ರುತಿಯನ್ನು ಹೇಳಿದ್ದಾರೆ. ಯಾರು ಹರಿವಂಶ ಕಥಾಶ್ರವಣ ಮಾಡ್ತಾರೆ ಏನು ಲಾಭ ಅವರಿಗೆ? ಇದಂ ಮಹಾಕಾವ್ಯಮೃಷೇರ್ಮಹಾತ್ಮನಃ ಪಠನ್ ನೃಣಾಂ ಪೂಜ್ಯತಮೋ ಭವೇನ್ನರಃ ಪ್ರಕೃಷ್ಟಮಾಯುಃ ಸಮವಾಪ್ಯ ದುರ್ಲಭಂ ಲಭೇತ ಸರ್ವಜ್ಞ ಫಲಂಚ ಕೇವಲಂ. ಈ ಮಹಾಕಾವ್ಯದಂತಿರುವ ಹರಿವಂಶವನ್ನು ಮನೆ ಒಳಗೆ ಉತ್ತಮವಾದ ರೀತಿಯಲ್ಲಿ ಪಾರಾಯಣ, ಪ್ರವಚನ, ಶ್ರವಣ ಮಾಡೋದರಿಂದ ಪ್ರಕೃಷ್ಟಮಾಯು ಸಮವಾಪ್ಯ ದುರ್ಲಭಂ ಲಭೇತ ಸರ್ವಜ್ಞ ಫಲಂ, ಅವನಿಗೆ ಉತ್ತಮ ಆಯುಷ್ಯ ಪ್ರಾಪ್ತಿಯಾಗ್ತದೆ. ಶತಃಕ್ರತೋ ಕಲ್ಮಷ ವಿಪ್ರಮೋಕ್ಷಣಂ ಪಠನ್ನಿದಂ ಮುಚ್ಯತಿ ಕಲ್ಮಷಾನ್ನರಃ. ಎಷ್ಟೋ ಮನಸ್ಸಿನ ಕಲ್ಮಷಗಳಿರ್ತಾವೆ, ಪರಿಹರಿಸ್ಕೊಳ್ಳಿಕ್ಕೆ ಆಗ್ತಿರಲ್ಲ, ಸಾಧಾರಣ ಪ್ರಯತ್ನದಿಂದ ಆಗಲ್ಲ, ಅದಕ್ಕೆ ಬಹಳ ದೊಡ್ಡ ಪ್ರಯತ್ನನೇ ಬೇಕು. ಹರಿವಂಶ ಕೇಳೋದ್ರಿಂದ ಆ ಕಲ್ಮಷ ದೂರ ಆಗಿಬಿಡ್ತದೆ, ಆ ಫಲ ಇದೆ. ತಥೈವ ಕಾಮಾನ್ ವಿವಿಧಾನ್ ಸಮಶ್ನುತೆ ಸಮಾಪ್ತ ಕಾಮಶ್ಚ ಚಿರಾಯ ನಂದತಿ. ಹಾಗೆ ವಿವಿಧಾನ್ ಕಾಮಾನ್ ಸಮಶ್ನುತೆ, ಹರಿವಂಶವನ್ನು ವಿಸ್ತಾರವಾಗಿ ಕೇಳೋಣದ್ರಿಂದ ವಿಧ ವಿಧವಾದ ಮನಸ್ಸಿನ ಅಭಿಲಾಷೆಗಳು ಪೂರ್ಣ ಆಗ್ತಾ ಬರ್ತಾರೆ. ಅದಕ್ಕೆ ಹರಿವಂಶ ಕಥಾಶ್ರವಣ ಮಾಡಲಿ ಅಂತಂತಾರೆ. ಈ ಹರಿವಂಶ ಕೇಳುವಾಗ ಮನೆ ಒಳಗೆ ಮಕ್ಕಳಾಗದೇ ಇದ್ದವರು ಅಂತ ಇರ್ತಾರೆ, ಅವರು ಹರಿವಂಶ ಕಥಾಶ್ರವಣ ಮಾಡಿಬಿಟ್ರೆ ಉತ್ತಮ ಮಕ್ಕಳನ್ನು ಪಡಿತಾರೆ. ಕೆಲವರಿಗೆ ವಿವಾಹ ಆಗಿರಲ್ಲ, ಪತಿಮುಪಲಭತೆ ಚ ಸತ್ಸು ಕನ್ಯಾ ಶ್ರವಣಮುಪೇತ್ಯ ಶುಭಾ ಮುನೇಸ್ತು ವಾಚಃ. ಕನ್ಯಾ ಸತ್ಸು ಪತಿಮುಪಲಭತೆ, ಕನ್ಯೆ ಇರ್ತಾಳೆ, ಉತ್ತಮ ಪತಿ ಲಾಭ ಆಗಬೇಕು ಅಂತ ಅವರಿಗೆ ಅಪೇಕ್ಷೆ ಇರ್ತದೆ. ಹರಿವಂಶ ಕಥಾಶ್ರವಣವನ್ನು ಮಾಡಿದರೆ ಉತ್ತಮ ಪತಿ ಲಾಭ ಆಗ್ತದೆ ಅಂತ ಫಲವನ್ನು ಹೇಳ್ತಾರೆ. ಕೆಲವರಿಗೆ ಕನ್ಯೆ ಸಿಕ್ಕಿರಲ್ಲ, ಒಳ್ಳೆಯ ವರ ಇರ್ತಾನೆ, ಅವನಿಗೂ ಕೂಡ ಒಳ್ಳೆಯ ಕನ್ಯಾ ಪ್ರಾಪ್ತಿ ಆಗ್ತದೆ. ಪತಿ ಉಪಲಭತೆ ಚ ಸತ್ಸು ಕನ್ಯಾ ಶ್ರವಣಮುಪೇತ್ಯ ಶುಭಾ ಮುನೇಸ್ತು ವಾಚಃ ಜನಯತಿ ಚ ಸುತಾನ್ ಗುಣೈ ರೂಪೇತಾನ್. ಮಕ್ಕಳು ಹುಟ್ಟಿರ್ತಾರೆ, ಗುಣವಂತ ಮಕ್ಕಳು ಹುಟ್ಟಿರಲ್ಲ. ಒಳ್ಳೆ ಗುಣ, ವಿನಯ, ಭಕ್ತಿ, ಇಂಥ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂತ ಅಪೇಕ್ಷೆ. ಹರಿವಂಶ ಕೇಳಿ ಮಕ್ಕಳನ್ನು ಪಡೆದ್ರೆ ಗುಣವಂತರಾದ ಮಕ್ಕಳನ್ನು ಪಡಿತಾರೆ. ಜನಯತಿ ಚ ಸುತಾನ್ ಗುಣೈ ರೂಪೇತಾನ್ ರಿಪುಜನ ಮರ್ದನ ವೀರ್ಯಶಾಲಿನಶ್ಚ. ಅದಕ್ಕೆ ಹಿಂದೆ ಕ್ಷತ್ರಿಯ ರಾಜರುಗಳೆಲ್ಲ ತಮ್ಮ ಪತ್ನಿಯರಲ್ಲಿ ಮಕ್ಕಳು ಹುಟ್ಟುವ ಮುನ್ನ ಹರಿವಂಶ ಮನೆಯಲ್ಲಿ ಹೇಳಿಸಿ ಆಮೇಲೆ ಮಕ್ಕಳನ್ನು ಪಡಿತಿದ್ರ. ಯಾಕೆಂದರೆ ಒಳ್ಳೆ ಶೌರ್ಯ, ವೀರ್ಯ, ಪರಾಕ್ರಮಿಗಳು, ಶತ್ರುಗಳನ್ನು ಸೋಲಿಸುವಂಥವ್ರು ಬೇಕು ಅಂತ ಅಪೇಕ್ಷೆ ಇರ್ತಿತ್ತು. ಹರಿವಂಶ ಎಲ್ಲ ಶ್ರವಣ ಮಾಡಿಸ್ತಿದ್ರಂತೆ ಮನೆಯೊಳಗೆ, ಆಮೇಲೆ ತಮ್ಮ ಪತ್ನಿಯಲ್ಲಿ ಮಕ್ಕಳನ್ನು ಪಡಿತಿದ್ರಂತೆ. ಅದಕ್ಕೆ ಗುಣವಂತರಾದ ಮಕ್ಕಳನ್ನು ಅವ್ರು ಪಡೆದರು ಅಂತ ಕಥೆ. ಹಾಗೇನೆ ಹರಿವಂಶದ ಫಲವನ್ನು ವಿಜಯತಿ ವಸುಧಾಂಚ ಕ್ಷತ್ರವೃತ್ತಿ ಧನಮತುಲಂ ಲಭತೆ ಚ ದ್ವಿಷಜ್ಜಯಂಚ ವಿಪುಲಮಪಿ ಧನಂ ಲಭೇಚ್ಚ ವೈಶ್ಯಃ ಸುಗತಿಮಿಯಾತ್ ಶ್ರವಣಾಚ್ಚ ಶೂದ್ರ ಜಾತಿ. ಆ ವರ್ಣದವರಿಗೆ ಅವಕಾಶ ಕೊಟ್ಟಿದೆ ಹರಿವಂಶ, ಇಂತಿಂಥ ವರ್ಣದವರು ಅಂತ. ಆ ವರ್ಣದವರು ಇದನ್ನು ಫಲ ಪಡೀಲಿಕ್ಕೆ ಉಪಯೋಗಿಸ್ಕೊಳ್ತಾರೆ. ಬರೀ ಒಂದು ವರ್ಣದವನು ಮಾತ್ರ ಅಲ್ಲ. ವಿಜಯತಿ ವಸುಧಾಂಚ ಕ್ಷತ್ರವೃತ್ತಿ, ಕ್ಷತ್ರವೃತ್ತಿಯಲ್ಲಿರುವವನು ಹರಿವಂಶ ಕಥಾ ಶ್ರವಣ ಮಾಡಿದರೆ ವಸುಧಾಂ ವಿಜಯತಿ, ಭೂಮಿಯನ್ನು ಗೆದ್ದು ಬರ್ತಾನೆ, ಅದು ಅವನಿಗೆ ಫಲ. ಧನಮತುಲಂ ಲಭತೆ, ಬಹಳಷ್ಟು ಸಂಪತ್ತು ಪಡಿತಾನೆ. ದ್ವಿಷಜ್ಜಯಂಚ, ದ್ವೇಷ ಮಾಡುವ ಶತ್ರುಗಳು ಅವನಿಗೆ ಎಷ್ಟೇ ಇದ್ದರೂ ಆ ಹರಿವಂಶ ಕೇಳಿದ್ರ ಪ್ರಭಾವದಿಂದ ಅವರ ಗೆಲುವು ಇವನಿಗೆ ಆಗ್ತದೆ. ವಿಪುಲಮಪಿ ಧನಂ ಲಭೇಚ್ಚ ವೈಶ್ಯಃ, ವೈಶ್ಯರೇನಾದರೂ ಹರಿವಂಶ ಕಥಾ ಶ್ರವಣ ಮಾಡಿಬಿಟ್ರೆ ಅವರಿಗೆ ವಿಪುಲಮಪಿ ಧನಂ ಲಭೇತ್, ಅಪಾರವಾದ ಸಂಪತ್ತು ಲಾಭ ಆಗ್ತದೆ. ಶೂದ್ರ ವರ್ಣದವರು ಶ್ರವಣ ಮಾಡಿದರೆ
ಸುಗತಿಮಿಯಾತ್ ಶ್ರವಣಾಚ್ಚ ಶೂದ್ರ ಜಾತಿ. ಸದ್ಗತಿಯನ್ನು ಪಡೀಲಿಕ್ಕೆ ಅವಕಾಶ ಆಗ್ತದೆ. ಪುರಾಣಮೇತಚ್ಚರಿತಂ ಮಹಾತ್ಮನ ಅಧೀತ್ಯ ಬುದ್ಧಿಂ ಲಭತೆ ಚ ನೈಷ್ಠಿಕೀ. ಈ ಪುರಾಣವನ್ನು ಶ್ರವಣ ಮಾಡಿದರೆ ಬಹಳ ನಿಷ್ಠೆ ದೇವರಲ್ಲಿ ಉಂಟಾಗ್ತದೆ. ಏತದಾಖ್ಯಾನಂ ಉದಾಹೃತಿತ್ತೇ ತದಾಖ್ಯಾನಮುದಾಹೃತಂ ಯಃ ಪ್ರತಿಸ್ಮರಂತೋ ದ್ವಿಜಮಂಡಲೇಶು ಸ್ವೈರೇಣ ಸ್ಥೈರ್ಯೇಣ ಜಾತೇನ ಪುನಃಸ್ಮರಂತಹ ಸುಖಂ ಭವಂತೋ ವಿಚರಂತು ಲೋಕಂ. ಈ ಹರಿವಂಶದಲ್ಲಿ ಬರುವ ಆಖ್ಯಾನ ಇಲ್ಲಿ ಉದಾಹರಿಸಿದ್ದನ್ನು ಯಾರು ಕೇಳ್ತಾರೆ, ಕೇಳಿದ್ದನ್ನು ಪದೇ ಪದೇ ಸ್ಮರಣೆ ಮಾಡಿಕೊಳ್ಬೇಕು. ಕೇಳ್ತೀವಿ ನಾವೆಲ್ಲ, ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಿರಲ್ಲ. ಹಾಗಾಗಬಾರ್ದು. ಪ್ರತಿಸ್ಮರಂತೋ ದ್ವಿಜಮಂಡಲೇಶು. ಇನ್ಯಾರಾದರೂ ಸಿಕ್ಕರೆ ಅವ್ರ ಜೊತೆಗೆ ಹಂಚಿಕೊಳ್ಬೇಕಂತ. ಅವತ್ತು ಅವ್ರ ಮನೆಯಲ್ಲಿ ಹರಿವಂಶ ಹೇಳಿಸಿದ್ರಲ್ಲ, ಏನು ಚೆನ್ನಾಗಿತ್ತಲ್ಲ ಕೃಷ್ಣನ ಕಥೆ ಅಂತ ಒಬ್ಬರ ಜೊತೆಯಲ್ಲಿ ಹಂಚಿಕೊಳ್ಬೇಕಂತದ. ಹಂಚಿಕೊಂಡ್ರೆ ನೋಡ್ರಿ, ಈ ಶೇರ್ ಮಾಡೋದೆಲ್ಲ ಮೊದಲೇ ಹೇಳ್ಕೊಟ್ಟವ್ರು ವೇದವ್ಯಾಸರು. ನಾವು ಬರೀ ರೀಲ್ಸ್ ಶೇರ್ ಮಾಡ್ತಿದ್ದೇವೆ ಅಷ್ಟೇ ಮೊಬೈಲಲ್ಲಿ. ಹರಿವಂಶ ಶೇರ್ ಮಾಡ್ಕೊಳ್ಬೇಕಂತ. ಪ್ರತಿಸ್ಮರಂತೋ ದ್ವಿಜಮಂಡಲೇಶು. ಯಾರದನ್ನು ಪ್ರತಿಸ್ಮರಂತಹ ಮೇಲಿಂದ ಮೇಲೆ ಸ್ಮರಣೆಗೆ ತಂದು ಇನ್ನೊಬ್ಬರಿಗೂ ಹೇಳಿದರೆ ಧೈರ್ಯೇಣ ಜಾತೇನ ಪುನಃಸ್ಮರಂತಹ ಸುಖಂ ಭವಂತೋ ವಿಚರಂತು ಲೋಕಂ. ಅವರಿಗೆ ಹೆಚ್ಚು ನೆಮ್ಮದಿ ಉಂಟಾಗ್ತದೆ. ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರಿಗೂ ಸ್ಮರಣೆ ಮಾಡಿಸೋದ್ರಿಂದ ಅವರು ಸುಖವಾಗಿ ನೆಮ್ಮದಿಯಿಂದ ಇರ್ತಾರೆ ಅಂತ. ಇತಿ ಚರಿತಮಿದಂ ಮಹಾತ್ಮನಾಂ ಋಷಿಕೃತಮದ್ಭುತ ವೀರ್ಯ ಕರ್ಮಣ ಕಥಿತಮಿದಂ ಹಿ ಸಮಾಸ ವಿಸ್ತರೈಃ ಕಿಮ ಅಪರಂ ಇಚ್ಛಸಿ ಕಿಂ ಬ್ರವೀಮಿತೆ. ಹೀಗೆ ಮಹಾತ್ಮರ ಚರಿತ್ರೆ, ಭಗವಂತನ ಚರಿತ್ರೆ, ಅವರ ಪರಾಕ್ರಮ, ಶೌರ್ಯ, ಬಹಳಷ್ಟು ಕಥೆಗಳು, ಅವುಗಳನ್ನು ಒಳಗೊಂಡು ಇದನ್ನು ಹೇಳಿದ್ದೇನೆ. ಇನ್ನೇನಾದರೂ ಕೇಳಬೇಕು ಅಂತ ಅಪೇಕ್ಷೆ ಇದ್ದರೆ ಕೇಳ್ಕೋ ಅಂತಂದ್ರೆ. ಹೀಗೆ ಜನಮೇಜಯ ವೈಶಂಪಾಯನರ ಸಂವಾದದಲ್ಲಿ ಮೂಡಿಬಂದದ್ದು. ಸೂತ ಪುರಾಣಿಕರು ಶೌನಕರಿಗೋಸ್ಕರ ಇದನ್ನೇ ಉಪದೇಶ ಮಾಡಿದರು. ಇಂಥ ಹರಿವಂಶ ಕಥಾ 3 ದಿನಗಳಲ್ಲಿ 5 ಸೆಷನ್ ಅಂತ ಕರಿತೇವಲ್ಲ, ಹಾಗೆ 5 ಸಮಯ. ನಿನ್ನೆ ಮೊನ್ನೆ 4 ಬಾರಿ, ಇವತ್ತು 1 ಬಾರಿ, ಎಲ್ಲ ಸೇರಿಸಿದರೆ ಒಟ್ಟು 5 ಬಾರಿ ಉಪನ್ಯಾಸ ಅಷ್ಟೆ. ನಾವು ಇದನ್ನೇ ಭಾಳ ಹೇಳ್ಕೊಳ್ತೀವಿ. 5 ದಿನ ಉಪನ್ಯಾಸ ಮಾಡಿದ್ವಿ ಅಂತ ಹೇಳ್ಕೊಳ್ತೀವಿ. 5 ದಿನನೂ ಅಲ್ಲ, 5 ಬಾರಿನೂ ಅಲ್ಲ. ನಾವು ಮಾಡಿದ್ದು ಕೇವಲ ಕೆಲವೇ ಗಂಟೆಗಳಲ್ಲಿ ಉಪನ್ಯಾಸ ಮಾಡಿರ್ತೇವೆ ಅಷ್ಟೆ. ಆದರೆ ಭಗವಂತ ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ನಾವು ಮಾಡಿದ್ದು ಎಷ್ಟೇ ನ್ಯೂನವಾಗಿದ್ದರೂ ಅವನಿಗೆ ಮಾಡುವ ಭಕ್ತಿಯ ನಮಸ್ಕಾರ ನಮ್ಮ ನ್ಯೂನತೆಯನ್ನೆಲ್ಲ ಪರಿಗಣಿಸದೆ ಪೂರ್ಣ ಮಾಡ್ತದೆ. ಹಾಗಾಗಿ ಭಗವಂತನಿಗೆ ನಮಸ್ಕರಿಸಿ ಈ ಕರ್ಮವನ್ನು ಪೂರ್ಣಗೊಳಿಸುವಂತೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಭಗವಂತನ ಕಥೆ ಅಂದರೆ ಅದು ಸಾಗರನೇ. ಸಾಗರದ ಸ್ನಾನ ಅಂದರೆ ನಮ್ಮ ಕೈಯಲ್ಲೇನು ಆಗಲ್ಲ, ಅಷ್ಟು ಸುಲಭ. ಸಂಕಲ್ಪ ಮಾಡ್ತೇವೆ ಅಷ್ಟೇ ಬಹಳ ದೊಡ್ಡದಾಗಿ. ಸಮುದ್ರ ಸ್ನಾನದ ಸಂಕಲ್ಪ ಬಹಳ ದೊಡ್ಡದು. ಸ್ನಾನ ಮಾತ್ರ ಬರ್ತಿರುವ ಅಲೆಗಳ ಹೆದರಿಕೆಗೆ ಅಲ್ಲೇ ಒಂದು ಸಣ್ಣ ಕಲಶ ಹಿಡಿದು ನೀರು ತಗೊಂಡು ಪ್ರೋಕ್ಷಣೆ ಮಾಡಿ ಸಮುದ್ರ ಸ್ನಾನ ಆಯಿತು ಅಂತ ಅನ್ನೋರು ನಾವೆಲ್ಲ. ಹಾಗೆ ಹರಿವಂಶ ಬಹಳ ವಿಸ್ತೃತವಾದ ಕೃತಿ. ಅದರ ಸ್ನಾನ ಅಂದರೆ ಸಂಕಲ್ಪ ದೊಡ್ಡದಾಗಿರ್ಬೋದು, ಹೇಳಿದ್ದು ಮಾತ್ರ ಅಲ್ಪ. ಆ ಭಗವಂತ ಕರುಣೆ ತೋರಿಸಿ ನಮ್ಮ ಮೇಲೆ ಅನುಗ್ರಹಿಸಲಿ ಅಂತ ಈ ನ್ಯೂನವಾದ ಕರ್ಮವನ್ನು ಪೂರ್ಣನಾದ ಶ್ರೀಹರಿ ತನಗರ್ಪಿತವಾಯಿತು ಅಂದಾಗ ಪೂರ್ಣ ಮಾಡ್ತಾನೆ, ಪೂರ್ಣನಾದ್ದರಿಂದ. ಹಾಗಾಗಿ ಹರಿವಂಶ ಕಥಾ ಶ್ರವಣ ಯಥಾಮತಿ ಯಥಾಶಕ್ತಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಶ್ರವಣ ಮಾಡಿದ್ದೀರಿ ತಾವೆಲ್ಲ. ನಮ್ಮಿಬ್ಬರಿಗೂ ಭಗವಂತ ಹರಿವಂಶ ಪ್ರತಿಪಾದ್ಯನಾದ ಶ್ರೀಹರಿ ಅನುಗ್ರಹಿಸಿ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ ಪ್ರಾರ್ಥನೆ ಮಾಡ್ತಾ, ನನ್ನ ಗುರುಗಳು ಶ್ರೀ ಬಾಳಗಾರ ಶ್ರೀನಿವಾಸಾಚಾರ್ಯರು ಹಾಗೂ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರಿಬ್ಬರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ನನ್ನ ತಂದೆ ತಾಯಿಯಂದರನ್ನು ಭಕ್ತಿಪೂರ್ವಕ ನಮಸ್ಕರಿಸ್ತಾ, ಹುಬ್ಬಳ್ಳಿಯ ತೊರುವಿಗಲ್ಲಿ ಶ್ರೀ ಗುರು ಸಾರ್ವಭೌಮರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಹುನಗುಂದದಲ್ಲಿ ಮೊದಲನೇ ಬಾರಿ ಪ್ರವಚನಕ್ಕೆ ಅಂತ ನಾನು ಬಂದದ್ದು. ಇಲ್ಲಿ ಹತ್ತಿರದಲ್ಲಿ ಬಾದಾಮಿಗೆ ಬಂದಿದ್ದೆ. ಬಹಳ ವರ್ಷದಿಂದ, ಸುಮಾರು ಒಂದು 10 ವರ್ಷದ ಹಿಂದೆ ಬಾದಾಮಿಯಲ್ಲಿ ಒಂದು ಭಾಗವತ ಸಪ್ತಾಹ ಅಂತ ಅವರು ಬಹಳ ಶ್ರದ್ಧೆಯಿಂದ ಮಾಡಿಸಿದ್ರು. ಇಡೀ ಬಾದಾಮಿ ಊರೇ ಸೇರ್ತಾ ಇತ್ತು. ಮೊದಲನೇ ಬಾರಿ ಇಲ್ಲಿ ಪ್ರವಚನ. ಇದರ ಹಿಂದೆ ಯೋಜನೆ ಮಾಡಿದವರು
ನಮ್ಮ ಜೋಶಿಯವರು ಹುಬ್ಬಳ್ಳಿಯಿಂದ ನನಗೆ ನಮ್ಮ ಮಠದಿಂದ ನಮ್ಮ ತಂದೆಯವರಿಂದ ಬಹಳಷ್ಟು ಪರಿಚಯ. ಆ ಜೋಶಿಯವರ ಕುಟುಂಬದಲ್ಲಿ ಮತ್ತಷ್ಟು ಕಲ್ಯಾಣ ಆಗಲಿ ಅಂತ ಹರಿವಂಶವನ್ನು ಮನೆಯಲ್ಲಿ ಸಂಕಲ್ಪ ಮಾಡಿ ಹೇಳಿಸಿದ್ದಾರೆ. ಅವರ ಪುತ್ರ ಪವನನಿಗೆ ಒಳ್ಳೆಯ ಉತ್ತಮವಾದಂತಹ ಸಂಗಾತಿ ಸಿಗುವಂತಾಗಲಿ ಅನ್ನೋದು ಉದ್ದೇಶ. ಮೇಲಾಗಿ ಹರಿವಂಶ ಕಥಾ ಶ್ರವಣ ಮಾಡಿಸಿದರೆ ಪೂರ್ವಜರ ಮನೆಯಲ್ಲಿ ಎಲ್ಲ ಪೂರ್ವಜರ ಪಿತೃಗಳ ಆಶೀರ್ವಾದವೂ ಕೂಡ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ಮಾಡಿಸಿದ್ದಾರೆ. ಹಾಗಾಗಿ ಜೋಶಿ ಕುಟುಂಬದ ಅಕ್ಷಯ ಯಶವಂತ ವಿಷ್ಣು ಅವರಿಗೆಲ್ಲ ಒಂದು ಒಳ್ಳೆಯ ಉತ್ತಮವಾದಂತಹ ಸಂಗಾತಿ ಸಿಗುವಂತಾಗಲಿ ಅನ್ನೋದು ಉದ್ದೇಶ. ಅವರಿಗೆಲ್ಲರಿಗೂ ಈ ಹರಿವಂಶ ಕಥಾ ಶ್ರವಣದಿಂದ ಅನುಗ್ರಹ ಶ್ರೀಕೃಷ್ಣ ಪರಮಾತ್ಮ ಮಾಡಿ ಕಲ್ಯಾಣವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಜೋಶಿ ಕುಟುಂಬದ ಸದಸ್ಯರೆಲ್ಲ ಸೇರಿದ್ದಾರೆ ಇಲ್ಲಿ. ಒಬ್ಬೊಬ್ಬರು ದೂರದಿಂದಲೇ ಬಂದಿದ್ದಾರೆ. ನಾನೊಬ್ಬನೇ ದೂರದಿಂದ ಬಂದವನಲ್ಲ, ಇಲ್ಲೇ ಇದ್ದವರು ಇದ್ದಾರೆ, ತಮಗಂತೂ ಪರಿಚಿತರೇನೆ. ಬಹಳ ಶ್ರದ್ಧೆಯಿಂದ 3 ದಿನಗಳ ಕಾಲ ಮನೆಯಲ್ಲಿ ಹರಿವಂಶ ಕಥಾ ಶ್ರವಣ ಮಾಡಬೇಕು ಅಂತ ಕಟಿಬದ್ಧರಾಗಿ ಸಂಕಲ್ಪಿಸಿ ನಿಂತರು. ಅದಕ್ಕೆ ತಕ್ಕಂತೆ ನಿರ್ವಿಘ್ನವಾಗಿ ನಡೀತು. ಈ ರೀತಿ ನಡೆದದ್ದು ವಿಶೇಷನೇ. ಯಾಕಂದರೆ ಈ ಊರಿಗೆ ಬೇರೆ ಊರಿನಿಂದ ಬಂದು ಇದ್ದು ಯಾವ ವಿಘ್ನೂ ಬರದೆ ಏನೋ ಒಂದು ಕಾರಣಾಂತರದಿಂದ ವಿಘ್ನ ಬಂದ್ಬಿಡ್ತಾರೆ. ಆ ವಿಘ್ನ ಯಾವುದು ಬರದಂತೆ ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗಳು ಪ್ರವಚನ ನಡೆದಿದೆ. ಅದೇ ಒಂದು ದೊಡ್ಡ ಭಗವಂತನ ಅನುಗ್ರಹ ಅಂತ ಭಾವಿಸ್ಬೇಕು ನಾವೆಲ್ಲ. ಇವತ್ತಿನ ಕಲಿಯುಗದಲ್ಲಿ ದೇವರ ಕಥಾಶ್ರವಣದಲ್ಲಿ ಅಭಿರುಚಿ ಹುಟ್ಟೋದು ಅಷ್ಟು ಸುಲಭ ಅಲ್ಲ. ಮೊಬೈಲ್ ಯುಗದಲ್ಲಿ ಅಂತ ಅನ್ಬೇಕಿನ್ನ. ಮೊದಲೆಲ್ಲ ಸ್ವಲ್ಪ ರೇಡಿಯೋ ಯುಗದಲ್ಲಿ ಅಂತ ಇದ್ರು, ಆಮೇಲೆ TV ಯುಗದಲ್ಲಿ ಅಂತ ಆಯಿತು, ಆಮೇಲೆ ಕಂಪ್ಯೂಟರ್ ಯುಗ ಆಯಿತು, ಈಗ ಮೊಬೈಲ್ ಯುಗ ಆಗಿದೆ. ಅಂತೂ ಇಂಥ ಯುಗದೊಳಗೆ ನಮ್ಮ ಬುದ್ಧಿ ಎಲ್ಲಂದರಲ್ಲಿ ಹೋಗ್ತಾ ಇದೆ. ಭಗವಂತ ವೇದವ್ಯಾಸ ರೂಪದಿಂದ ರಚಿಸಿಕೊಟ್ಟ ಭಾಗವತ, ರಾಮಾಯಣ, ಮಹಾಭಾರತ, ಹರಿವಂಶ, ಅವುಗಳಲ್ಲಿರುವ ಕಥೆ, ಅವುಗಳಲ್ಲಿರುವ ತತ್ವ, ಅವುಗಳನ್ನು ತಿಳಿದು ಕೇಳಿ ಹೇಳಿ ಮಾಡುವ ಪರಿಸರ ಬಹಳ ಕಡಿಮೆ. ಇದು ಸಂಖ್ಯಾಬಲ ಕಡಿಮೆ. ಇದು ಯಾವತ್ತಿದ್ರೂ ಇದರ ಸಂಖ್ಯೆ ಕಡಿಮೆನೇ. ಆದರೆ ಒಂದು ಅಂಶ ತಿಳ್ಕೊಳ್ಬೇಕು, ಯಾವತ್ತಿದ್ರೂ ಕಾಯಿಪಲ್ಯ ಮಾರ್ಕೆಟ್ನಲ್ಲಿ ಜನ ಜಾಸ್ತಿ, ರತ್ನದ ಮಾರ್ಕೆಟ್ನಲ್ಲಿ ಜನ ಕಡಿಮೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಜನ ಜಾಸ್ತಿ ಕಡಿಮೆಯಿಂದ ಮಹತ್ವ ಅಳಿಬಾರ್ದು ಅಂತ ಅನ್ಲಿಕ್ಕೆ ಹೇಳಿದೆ ಅಷ್ಟೆ. ರತ್ನನೇ ಅಲ್ವೇ? ಹಾಗಾಗಿ ಮೋಕ್ಷಕ್ಕೆ ಬೇಕಾಗುವ ತತ್ವರತ್ನದಂತಿರುವ ಹರಿವಂಶ ಮಹಾಭಾರತಗಳಿಗೆ ಸಂಖ್ಯೆ ಕಡಿಮೆ ಇದೆ ಅಂತ, ಮಹತ್ವ ಕಡಿಮೆ ಇದೆ ಅಂತ ತಿಳಿಬಾರ್ದು. ಇದಕ್ಕೂ ಸಂಖ್ಯೆ ಜಾಸ್ತಿನೇ. ಕಣ್ಣಿಗೆ ಕಾಣದ ದೇವತೆಗಳೆಲ್ಲ ಇಂಥ ಪುರಾಣಗಳನ್ನು ಕೇಳಲಿಕ್ಕೆ ಬಂದಿರ್ತಾರಂತೆ. ಅಂದ್ರೆ ಅವ್ರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ನಾವು ಊಹಿಸ್ಲಿಕ್ಕೆ ಸಾಧ್ಯನ? 33 ಕೋಟಿ ದೇವತೆಗಳು, ಗಂಗಾದಿ ಸಮಸ್ತ ನದಿ ಅಭಿಮಾನಿ ದೇವತೆಗಳು, ವೇದಾಭಿಮಾನಿ ದೇವತೆಗಳು, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಅಂತ ದಾಸರು ಹೇಳಿದಂತೆ ನಮ್ಮ ನಿಮ್ಮೆಲ್ಲರ ಕಣ್ಣಿಗೆ ಕಾಣದಂತೆ ವೇದವ್ಯಾಸನ ಪರಿವಾರದವರಾಗಿ ಎಲ್ಲ ಇಲ್ಲಿ ಬಂದು ಕುಳಿತಿರ್ತಾರೆ. ನಾನು ಹೇಳಿದ್ದು ಅಲ್ಲ, ನೀವು ಕೇಳಿದ್ದು ಅಲ್ಲ, ಹೇಳೋದು ಅವರೇ, ಕೇಳಿಸೋದು ಅವರೇ. ನಮ್ಮನ್ನು ಸುಮ್ಮನೆ ಬೊಂಬೆ ಮಾಡಿದ ಹಾಗೆ ಮಾಡಿರ್ತಾರೆ. ನೀ ಕೈ ಎತ್ತು, ನಾ ಕಾಲು ಎತ್ತುತ್ತೀನಿ, ಹಗ್ಗ ಎಲ್ಲ ಅವರೇ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಶ್ರವಣನೂ ಮಾಡಿಸಿ, ನಮ್ಮಿಂದ ಹೇಳಿಸಿ, ತಾನೇ ತನ್ನ ಆರಾಧನೆಯನ್ನು ಮಾಡಿಸಿ, ತನ್ನ ಭಕ್ತರನ್ನು, ಅವರವರ ಮನೆಗಳಲ್ಲಿರುವ ಕ್ಲೇಶಗಳನ್ನು, ಅವರವ್ರ ಮನೆಯ ತಾಪತ್ರಯಗಳನ್ನು ಕಳೆದು ಕೊನೆಗೆ ಹೆಸರು ಮಾತ್ರ ನಮಗೆ ಕೊಡ್ತಾನೆ. ನೋಡಿ, ಅವ್ರು ಪುರಾಣ ಹೇಳಿದ್ರಲ್ಲ, ಅದಕ್ಕಾಯ್ತು ಅಂತ. ನಾವು ಹೇಳೋರು ಅಲ್ಲ, ನೀವು ಕೇಳೋರು ಅಲ್ಲ, ಒಳಗಿದ್ದು ಕೇಳೋನು ಅವನೇ, ಒಳಗಿದ್ದು ಹೇಳಿಸೋನು ಅವನು. ಈ ಅನುಸಂಧಾನ ಇಂಥ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಮೂಡಿ ಬರಬೇಕು. ಆ ತತ್ವಾಭಿಮಾನಿಗಳೇ ನಮ್ಮನ್ನು ಹರಿಸ್ತಾರೆ. ಅವರನ್ನು ಪ್ರೇರಣೆ ಮಾಡುವ ಮುಖ್ಯ ಪ್ರಾಣ ನಮ್ಮನ್ನು ಹರಿಸ್ತಾನೆ. ಮುಖ್ಯ ಪ್ರಾಣನನ್ನು ಪ್ರೇರೇಪಿಸುವ ನಮ್ಮ ನಿಮ್ಮೆಲ್ಲರ ಬಿಂಬರೂಪಿ ಶ್ರೀಹರಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ಭಾವಿಸಿ, ಇಂಥ ಒಂದು ಸತ್ಕರ್ಮ ಹುನುಗುದ್ದ ಕ್ಷೇತ್ರದಲ್ಲಿ ನಡೆದದ್ದು. ಗುರು ಸಾರ್ವಭೌಮರ ಸನ್ನಿಧಾನ, ಮುಖ್ಯ ಪ್ರಾಣನ ಸನ್ನಿಧಾನ, ಮಾರುತಿ ದೇವಸ್ಥಾನವೂ ಇದೆ, ಈ ಕಡೆಯಲ್ಲಿ ಗುರು ಸಾರ್ವಭೌಮರ ಸನ್ನಿಧಾನವೂ ಇದೆ, ಅಶ್ವತ್ಥ ಮರ ಇದೆ. ಇವರೆಲ್ಲ ದೇವತೆಗಳೇ ನಿಜವಾಗಲೂ ನಮ್ಮನ್ನು ಹರಸ್ಲಿಕ್ಕೆ ಇಲ್ಲಿದ್ದಾರೆ ಅಂತ ಭಾವಿಸಿ ಅವರನ್ನು ನಮಸ್ಕರಿಸೋಣ. ಮತ್ತಷ್ಟು ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಹರಿವಂಶದ ಉಪನ್ಯಾಸದ ವಾಕ್ಕುಸುಮಗಳನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ
ಕ್ಷೇತ್ರ ಮೂರ್ತ್ಯಾತ್ಮಕ, ಮಾಸ ಮೂರ್ತ್ಯಾತ್ಮಕ, ಶ್ರೀ ರಾಮಚಂದ್ರಾತ್ಮಕ ಅಂದರೆ ಇವರ ದೇವರು ರಾಮಚಂದ್ರ, ಮನೆಯೊಳಗಿರುವಂತಹ ಭಗವಂತ ಶ್ರೀ ರಾಮಚಂದ್ರ, ರಾಮಚಂದ್ರಾತ್ಮಕನಾದಂತಹ ಬಿಂಬರೂಪಿ ಭಗವಂತ, ಹರಿವಂಶ ಪ್ರತಿಪಾದ್ಯ ಹರಿವಂಶ ಕರ್ತೃ ವೇದವ್ಯಾಸಾಭಿನ್ನ ಲಕ್ಷ್ಮೀ ಹಯಗ್ರೀವಾಭಿನ್ನ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತು ಧ್ರುವ ನೀತಿರ್ಮತಿರ್ಮಮ ಯತ್ ಕರೋಷಿ ಯದಶನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಕಾಯೇನ ವಾಚಾ